ಇಟ್ಕೊಳಮ್ಮ ನೀನೆ ಇಟ್ಕೊಳಮ್ಮ ಇಟ್ಕೊಳಮ್ಮ ಅವರೇ ಮಾಡಿಸಿ ಇವ್ರಿಗೆಲ್ಲ ಕೆಆರ್ಎಸ್ ಪಕ್ಷದ ಮುಂದುಗಡೆ ಕಳೆದ 2-3 ತಿಂಗಳಿಂದ ನಿಮಗೆ ಗೊತ್ತಿರಬಹುದು, ರಾಜ್ಯದಲ್ಲಿ ಇರುವಂತಹ ಪೊಲೀಸ್ನವರು ಯಾವ ರೀತಿ ಅಕ್ರಮಗಳಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬುದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಕ್ಷದ ಸಾಮಾಜಿಕ ಜಾಲತಾಣದ ಮೂಲಕ ನಿಮಗೆಲ್ಲ ತೋರಿಸ್ತಾರೆ ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮಂಜಣ್ಣ ಅಮಾನತಾಗಿದ್ದಾರೆ. ಅವರ ಜೊತೆಗೆ ಒಟ್ಟು 10 ಜನ ಅಂದ್ರೆ 11 ಜನ ಪೊಲೀಸರು, ಪೊಲೀಸರ ಇತಿಹಾಸದಲ್ಲೇ, ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ 11 ಜನ ಪೊಲೀಸರು ಈ ರೀತಿಯ ಅಕ್ರಮದಲ್ಲಿ, ಭ್ರಷ್ಟಾಚಾರದಲ್ಲಿ ತೊಡಗಿ ಇವತ್ತು ಏನು ರಾಜ್ಯದಲ್ಲಿರುವಂತಹ ಯುವ ಜನತೆಗೆ ಮಾದಕ ವಸ್ತುಗಳನ್ನ ಮಾರಾಟ ಮಾಡುವಂತಹ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿ ತಿಂಗಳಿಗೆ ಇಷ್ಟು ಅಂತ ಮಾಮೂಲಿ ವಸೂಲಿ ಮಾಡುತ್ತಿದ್ದಂತಹ ಪೊಲೀಸ್ನವರು 11 ಜನರನ್ನ ಪೊಲೀಸ್ ಇಲಾಖೆ ಆಂತರಿಕವಾದಂತಹ ತನಿಖೆ ನಡೆಸಿ ಅವರು ಇವರು ತಪ್ಪಿತಸ್ಥರಿದ್ದಾರೆ, ಹಾಗಾಗಿ ಇವರನ್ನ ತನಿಖೆ ಮಾಡಿದ ನಂತರ ಅಮಾನತು ಮಾಡಿದ್ದೀವಿ ಅಂತ ಅಮಾನತು ಅಂತ ಮಾಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6-7 ವರ್ಷಗಳಿಂದ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ರೀತಿಯಾದಂತಹ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಾ ಮಾತಾಡ್ತಾನೆ ಬರ್ತಾ ಇದೆ. ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಡ್ರಗ್ಸ್ ದಂಧೆ ರಾಜ್ಯದಲ್ಲಿ ನಡೀತಾ ಇರೋದು, ಅದಕ್ಕೆ ನೇರವಾಗಿ ಪೊಲೀಸ್ ಅವರ ಸಾಥಿದೆ ಅನ್ನೋದು ಪೊಲೀಸ್ ಇಲಾಖೆ ಇವತ್ತು ಪ್ರೂವ್ ಮಾಡಿದೆ. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿನೂತನವಾದಂತಹ ಒಂದು ಪ್ರತಿಭಟನೆಯನ್ನು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜಿಸಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಪ್ರತಿಭಟನೆಗಳನ್ನ ಮಾಡಿದ್ರು ಅದು ವಿಭಿನ್ನವಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಅಮಾನತಾಗಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಮಂಜಣ್ಣನಿಗೆ ಮಹಾಮಂಗಳಾರತಿ ಮಾಡುವ ಮೂಲಕ ನಾವು ವಿಭಿನ್ನವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದನ್ನ ಹೇಳ್ತಾ ಇವತ್ತು ಈ ಪ್ರತಿಭಟನೆಗೆ ಬಂದಿರುವಂತಹ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಘು ಚಾಣಗೆರೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ. ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಎಸ್ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ರಾಜ್ಯ ಸಮಾಜವಾದಿ ಕಾಂಗ್ರೆಸ್ಗಾದಂತಹ ರಘುನಂದನ್ ಶ್ರೀನಿವಾಸ್ ಅವರಿಗೂ ಸ್ವಾಗತವನ್ನು ಕೊಡ್ತಾ, ವರ್ಕಿಂಗ್ ಕಮಿಟಿಯ ಸದಸ್ಯರಾದಂತಹ ಮೋಹನ್ ಕುಮಾರ್ ಅವರಿಗೆ, ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಸ್ತುವಾರಿ ಅಮಿತ್ ಅವರಿಗೆ ಹಾಗೂ ಇಲ್ಲಿರುವಂತಹ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಸೈನಿಕರಿಗೆ ಈ ಪ್ರತಿಭಟನೆಗೆ ಸ್ವಾಗತವನ್ನು ಕೊಡ್ತಾ, ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ರಾಜ್ಯ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಒಂದು ಆರತಿ ಮಾಡ್ಕೊಳ್ಳೋಣ, ಅದು ಹೂವು ಸ್ವಲ್ಪ ಹಿಂದೆ ತಗೊಂಬಿಡಿ ಸರ್, ಸ್ವಲ್ಪ ದೂರ ಹಿಂದೆ ಸ್ವಲ್ಪ ಹಿಂದೆ ಬನ್ನಿ, ಮಗ ಕಾಣಿಸ್ತೀವಿ. ಅವ್ರದ್ದು ಹೂವು ಹಾಕದ್ ಬೇಡವಾ? ಹೂವು ಹಾಕ್ರಿ, ಎಲ್ಲ ಸುಮ್ಮನೆ ಇರ್ಬೇಕಪ್ಪ. ಏನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿದೆ ನಮ್ಗೆ, ಮಾಡ್ತೀವಿ. ನಿಮ್ಮ ಪಕ್ಷದವ್ರು ಸುಮ್ಮನೆ ಇರ್ಬೇಕು. ಜೊತೆ ಕೈ ಜೋಡಿಸಿರುವ ಪೊಲೀಸ್ ಸಿಬ್ಬಂದಿಗಳಿಗೆ ಮಹಾಮಂಗಳಾರತಿ ಆಗ್ತಾ ಇದೆ. ದಯವಿಟ್ಟು ಅವರಿಗೆ ಆ ದೇವರು ಅವರ ಅವಕೃಪೆಗೆ ಪಾತ್ರರಾಗಿ ಅವರನ್ನ ಇನ್ನೂ ಎಷ್ಟೆಷ್ಟು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಹಾಮಂಗಳಾರತಿ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಮುಂದಿನ ಮಾತಕ್ಕೆ ನಾನು ಇದು ಮಾಡ್ತೀನಿ. ಮೊದಲನೇದಾಗಿ ನಾನು ಈ 11 ಜನ
ಪೊಲೀಸ್ ಸಿಬ್ಬಂದಿಗಳು ಜೊತೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತ ಮಂಜಣ್ಣನವರಿಗೆ ತಕ್ಷಣಕ್ಕೆ ಅವರಿಗೆ ಗಮನ ಬಂದಷ್ಟ ಪ್ರಾಥಮಿಕ ವಿಚಾರಣೆ ಮಾಡಿ ಅವರನ್ನ ಅಮಾನತು ಮಾಡಿರುವ ಬೆಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಇಬ್ಬರು ಎಸಿಪಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದರೆ ಇವರು ಅಪರಾಧ ಶಾಮೀಲಾತಿ ಖಚಿತ ಆದ ಮೇಲೆ ನಿಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ನೀವು ಅಮಾನತು ಮಾಡಿದ್ದೀರಾ. ಆದರೆ ಪೊಲೀಸಿನ ಏನು IPC, BNSS, BNS ಇದೆ ಅದರ ಪ್ರಕಾರ ಈ ಶಾಮೀಲಾತಿ ಮತ್ತೆ ಈ ಮಾಫಿಯಾ ಡ್ರಗ್ ಕೊಂಡೊಯ್ದು ಶಾಮೀಲಾಗಿರೋರಿಗೆ ಕಾನೂನು ಪ್ರಕಾರ ಇಷ್ಟೊತ್ತಿಗಾಗಲೇ ಅವರಿಗೆ FIR ಆಗಿಬಿಟ್ಟು ಅವರನ್ನ ನಾನ್ ವೇರಬಲ್ ಸೆಕ್ಷನ್ ಆಗಿ ಅವರಿಗೆ ಜೈಲಿಗೆ ಕಳಿಸಬೇಕಾಗಿತ್ತು. ಆದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಹಾಗೆ ಯಾರು ತನಿಖೆ ಮಾಡಿದರೆ ಪ್ರಾಥಮಿಕ ವಿಚಾರಣೆಯಲ್ಲಿ ಇದು ಖಚಿತಪಡಿಸಿದ್ದಾರೆ ಅದನ್ನ ಈ ಮುಂದುವರೆದ ಕಾನೂನು ಪ್ರಕ್ರಿಯೆಗಳ ಮುಂದುವರೆದ ಭಾಗಗಳನ್ನ ಅನುಸರಿಸಿಲ್ಲ. ಹಾಗಾಗಿ ನೀವುಗಳು ಇದನ್ನ ಈ ಸಿಬ್ಬಂದಿಗಳಿಗೆ ಕಾನೂನಾತ್ಮಕ ಶಿಕ್ಷೆ ಆಗಬೇಕು. ಹಾಗೆ ಮುಂದಿನ ಬೇರೆ ಬೇರೆ ಠಾಣೆಗಳಲ್ಲಿ ಇವೆಲ್ಲವೂ ಅಲ್ಲಿ ಶಾಮೀಲಾಗಿರುವಂತವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಅಂತಂದ್ರೆ ತಕ್ಷಣಕ್ಕೆ ಇವರು ವಿರುದ್ಧ FIR ದಾಖಲಾಗಿ ಇವರನ್ನ ಜೈಲು ಕಳಿಸಿದ್ರೆ ಮಾತ್ರ ನಿಮ್ಮ ಕರ್ತವ್ಯಗಳನ್ನ ನೀವು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗುತ್ತೆ. ಹಿಂದೆ ಹೋದ್ರೆ ನೀವು ನಾಮಕಾವಸ್ಥೆ ಕೇವಲ ಅಮಾನತು ಸಸ್ಪೆಂಡ್ ಮಾಡಿರೋ ಅನ್ನೋದಾಗುತ್ತೆ. ಕೊನೆ ಜನಕ್ಕೆ ಗೊತ್ತಿಲ್ಲ, ಸಾಮಾನ್ಯ ನಾಗರಿಕರಿಗೆ ಸಸ್ಪೆಂಡ್ ಆಗಿರೋ ತಕ್ಷಣ ತುಂಬಾ ಖುಷಿ ಪಟ್ಬಿಡ್ತಾರೆ. ಆದ್ರೆ ಸಸ್ಪೆಂಡ್ ಅಥವಾ ಅಮಾನತು ಅಂತ ಏನ್ ಹೇಳ್ತಾರೆ ಅದು ಕೇವಲ 6 ತಿಂಗಳ ಒಳಗಡೆ ಮಾತ್ರ ಅದು ಅನ್ವಯ ಕ್ರಮ ಅನ್ವಯ ಆಗುತ್ತೆ. 6 ತಿಂಗಳ ಒಳಗಡೆ 1 ತಿಂಗಳಲ್ಲೂ ಅವರು ಹಾಕೋಬೇಕು. ಅವರ ವಿರುದ್ಧ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಕ್ವೈರಿ ಆಗಿ ಅವರು ನಿರಪರಾಧಿ ಅಂತ ಆದ್ರೆ ಅವರನ್ನ ಮತ್ತೆ ಕೆಲಸ ತಗೊಳ್ಬಹುದು. ಆದ್ರೆ ಈ ಎಲ್ಲ ಪ್ರಕ್ರಿಯೆಗಳನ್ನ 6 ತಿಂಗಳ ಒಳಗಡೆ ಮುಗಿಸ್ಬೇಕು. 6 ತಿಂಗಳ ಒಳಗಡೆ ಇವರು ಅಪರಾಧಿಗಳಂತ ಖಚಿತಪಡಿಸಿ ವರದಿನ ಮೇಲಧಿಕಾರಿ ಕೊಟ್ಟಾಗ ಮಾತ್ರ ಅವರು ಸಸ್ಪೆಂಡ್ ಆಗಿರುತ್ತದೆ ಶಾಶ್ವತವಾಗಿ ಕೆಲಸದಿಂದ ತೆಗೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಅವರು ಮತ್ತೆ 6 ತಿಂಗಳ ನಂತರ ಸಹಜವಾದ ನೇಮಕಾತಿ ಪ್ರಕ್ರಿಯೆಗಳೇನಿದೆ ಸರ್ಕಾರಿ ಸಿಬ್ಬಂದಿಗಳ ನೇಮಕಾತಿ ಆದ ಇದರ ಮೇಲೆ ನಿಯಮಾವಳಿಗಳ ಪ್ರಕಾರ ಅವರು ಮತ್ತೆ ಕೆಲಸಕ್ಕೆ ಬಂದು ಆ ಒಂದು ತಿಂಗಳ ಪ್ರಕ್ರಿಯೆ ಮುಂದುವರಿಸ್ತಾರೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಗಳನ್ನ ಶಾಶ್ವತ ಆಗಬೇಕು ಅಂದ್ರೆ ಅವ್ರ ವಿರುದ್ಧ ತಕ್ಷಣ FIR ಆಗಿಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸಬೇಕು. ಇದೇ ಅವ್ರಿಗೆ ನಾವ್ ಹೇಳ್ತಿಲ್ಲ ಅವರಿಗೆ ಒಳಗಾಗಿ ಮಾತ್ರ ಅಲ್ಲ, ಅವರಿಗೆ ಪ್ರತಿ ತಿಂಗಳು ಕೂಡ ಅರ್ಧ ಸಮಯ ಹೋಗ್ತಾ ಇರುತ್ತೆ. ಪೂರ್ತಿ ಏನು ಸಮಯ ಇದ್ದಾರೆ ಸಸ್ಪೆಂಡ್ ಮನೆಗಿರೋದಿಲ್ಲ. ಇದು ಇವತ್ತಿನ ಪೊಲೀಸರ ಕರ್ತವ್ಯ ಮಾಡಿದರೆ ಜೊತೆಯಲ್ಲಿ ಏನ್ ಹೇಳ್ತಾರಲ್ಲ ಒಳ್ಳೆ ವರದಿ ಅದಕ್ಕೆ ಬಿಟ್ಟಿದ್ದಾರೆ. ಅದನ್ನ ಪೂರ್ತಿಯಾಗಿ ಸಾಧಿಸಬೇಕು. ಇಲ್ಲ ಅಂತಂದ್ರೆ ಆ ಮಾಫಿಯಾ ಪೊಲೀಸ್ ಇಲಾಖೆಯನ್ನ ಸಾರ್ವಜನಿಕರನ್ನ ಯುವಜನತೆಯನ್ನ ಬಲಿ ತಗೊಳ್ಳುತ್ತೆ. ಇದು ಒಂದು ಕಾನೂನು ಪ್ರಕ್ರಿಯೆ ಬಗ್ಗೆ. ಆದ್ರೆ ಈ ಒಂದು ಏನು ಡ್ರಗ್ಸ್ ಮಾಫಿಯಾ ಇದೆ ಇವತ್ತು ಸಂಪೂರ್ಣ ಯುವಜನತೆಯನ್ನ ಬಲಿ ತಗೊಳ್ತಾ ಇದೆ. ಈ ಇವತ್ತಿನ ಏನು ಕಳೆದ 30-40 ವರ್ಷಗಳಿಂದ ಜನಸಂಖ್ಯೆಯ ಸ್ಫೋಟದಿಂದಾಗಿ ಪ್ರತಿಯೊಬ್ಬರು ಕೇವಲ ಒಬ್ಬರು ಅಥವಾ ಇಬ್ಬರು ಮಕ್ಕಳು ಮಾತ್ರ ಹೊಂದಿರ್ತಾರೆ. ಆ ಕೇವಲ ಒಬ್ಬರು ಇಬ್ಬರು ಮಕ್ಕಳು ಆ ಕುಟುಂಬಕ್ಕೆ ಆ ಒಂದು ಪೇರೆಂಟ್ಸ್ಗೆ ಆಸರೆ ಆಗಿ ಆ ಕುಟುಂಬವನ್ನ ಮುಂದಿನ ದಿನಗಳಲ್ಲಿ ಅದನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಈ ಡ್ರಗ್ ಮಾಫಿಯಾ ಅಥವಾ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂತವರು ಇಂಥ ಯುವಕರನ್ನ ಅದರಲ್ಲೂ ಭಾರತ ಹೈಸ್ಕೂಲ್ ಮಟ್ಟದಲ್ಲೂ ಕೂಡ ಶಾಲೆಗಳಲ್ಲಿ ಈ ಎಲ್ಲ ಡ್ರಗ್ಸ್ಗಳು ಸಹಜವಾಗಿ ಆಗಿದೆ. ಮೆಡಿಕಲ್ ಕಾಲೇಜಾಗಿರ್ಬೋದು, ಬ್ಯಾನ್ ಆಗಿರೋ ಮೆಡಿಸಿನ್ ಅಥವಾ ಕಾಲೇಜುಗಳಲ್ಲಿ ಡ್ರಗ್ಸ್, ಸಿಗರೇಟ್ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬ್ರೌನ್ ಶುಗರ್ ಈ ತರ ನಾನಾ ಇದರಲ್ಲಿ ರೂಪದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ನೇರವಾಗಿ ಸಾಮಾನ್ಯ ಜನರ ಕೈಗೆ ಸಿಗುವ ರೀತಿಯಲ್ಲಿ ಒಟ್ಟು ನಡೀತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆ ವೈಫಲ್ಯ. ಕೇವಲ ಪೊಲೀಸ್ ಇಲಾಖೆ ಮಾತ್ರ ವೈಫಲ್ಯ, ಅದು ಡ್ರಗ್ಸ್ ಕಂಟ್ರೋಲ್ ಅಂತ ಏನಿರುತ್ತೆ ಅವ್ರಿಗೂ ಕೂಡ ವೈಫಲ್ಯ ಆಗಿರುತ್ತೆ. ಯುವ ಜನತೆಯನ್ನ ಮುಂದಿನ ಏನು ಇಂದಿನ ಯುವಜನರೇ ಮುಂದಿನ ಪ್ರಜೆಗಳು, ಭಾರತದ ನಾಯಕರು ಅಂತ ನಾವು ಹೇಳ್ತೀವಿ. ಆ ನಾಯಕರಾಗುವಂತಹ ಮುಂದಿನ ಪ್ರಜೆಗಳು ಬೆಳೆದಿ ತಮ್ಮ ಕುಟುಂಬ ನಿರ್ವಹಣೆ ಮಾಡುವಂತ ಎಲ್ಲ ಅವಕಾಶ
ಕಾಲದಲ್ಲೇ ಈ ಮಾಫಿಯಾ ಜೊತೆ ಕೈ ಜೋಡಿಸಿರೋರು, ಮಾಫಿಯಾ ಮಾಡ್ತಾ ಇರೋರು ಅವರ ಭವಿಷ್ಯವನ್ನ ನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಯುವಜನತೆಗೆ ಕೆಲಸ ಕೊಟ್ಟು ಅವರಿಗೆ ನೇಮಕ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಬೇಕಂತ ಸರ್ಕಾರಗಳು ಕೂಡ, MLAಗಳು, ಮಂತ್ರಿಗಳು ಕೂಡ ಇದನ್ನ ಗಂಭೀರವಾಗಿ ತಗೊಂಡು ಇದರ ವಿರುದ್ಧ ಒಂದು ದೊಡ್ಡ ಕಾರ್ಯಾಚರಣೆಯಾಗಿ ಒಂದು ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅಧಿಕಾರಿಗಳು. ಇವತ್ತು ಅದಕ್ಕೆ ಬೇರೆ ಬೇರೆಯಾದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅವರು ಪರಸ್ಪರ ಕೆಲಸ ಮಾಡ್ತಾ ಇರೋದಿಲ್ಲ. ಜನತೆ ಏನ್ ನೋಡ್ತಾ ಇದ್ದಾರೆ, ಜನತೆಗೆ ಏನ್ ಕಷ್ಟ ಆಗ್ತಾ ಇದೆ, ಯಾವ ಮಾಫಿಯಾಗಳಿಂದ ಜನತೆ ಹಾಳಾಗ್ತಾ ಇದ್ದಾರೆ, ದುರ್ಪರಿಣಾಮಗಳಾಗ್ತಾ ಇದಾವೆ, ಈ ಎಲ್ಲ ಅಂಶಗಳನ್ನ ವಿಧಾನಸಭೆಗಳು ಇವತ್ತು ಚರ್ಚೆ ಆಗ್ತಾ ಇಲ್ಲ. ಇವತ್ತು ಮೊನ್ನೆ ಏನು ಹಲವಾರು ಸ್ಟೇಷನ್ಗಳಲ್ಲಿ ಬಂಗಾರದ ಕೇಸ್ ಬಗ್ಗೆ ಪ್ರಮುಖವಾಗಿ ಏನು ಒಂದು ಅದನ್ನ ದೊಡ್ಡ ಬಂಗಾರ ಕೇಸ್ ಬಂದ ತಕ್ಷಣ ಬಂಗಾರ ನಮ್ ದೊಡ್ಡ ಬಂಧು ಅನ್ನೋ ರೀತಿಯಲ್ಲಿ ವರ್ತ ಮಾಡ್ತಿದ್ದಾರೆ. ಅದರ ಒಂದು ಭಾಗವಾಗಿ ಒಬ್ಬ ವಕೀಲರು ಬೆಂಗಳೂರಿನ ಆನೇಕಲ್ಲಿನ ಸೂರ್ಯಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ವಿರುದ್ಧ ದೂರು ಕೊಟ್ಟಿದ್ರು. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ನೀವು ನೋಡಿದ್ದೀರಾ. ಆದ್ರೆ ನಾನು ಇದನ್ನು ನೋಡಿರುವಂತ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿರೋ ಪ್ರಕಾರ ಆತ ಹೇಳ್ತಾನಂತೆ, ನಾನು ಆ ಆನೇಕಲ್ಲಿನ ಶಾಸಕ ಶಿವಣ್ಣನಿಗೆ 80 ಲಕ್ಷ ಕೊಟ್ಟು ಈ ಸ್ಟೇಷನ್ಗೆ ಬಂದಿದ್ದೀನಿ, ಹಾಗಾಗಿ ಯಾರು ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತ ಸವಾಲಾಗ್ತಾನ ಆತ. ಅಂದ್ರೆ ವ್ಯವಸ್ಥೆ, ಇಡೀ ವ್ಯವಸ್ಥೆಯಲ್ಲಿ ಹೇಗೆ ಪ್ರತಿ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಠಾಣೆ ಮಾತ್ರ ಅಲ್ಲ, ತಹಸೀಲ್ದಾರ್ ಇತರ ಎಲ್ಲರೂ ಕೂಡ ಈ ಶಾಸಕರ ಕಪಿಮುಷ್ಟಿನಲ್ಲಿ ಅವರ ದುಡ್ಡುಗಳು ಮಾಡುವಂತ ವಸ್ತುಗಳಾಗಿ, ವ್ಯಕ್ತಿಗಳಾಗಿ ಇವತ್ತು ಆಗ್ತಾ ಇರುತ್ತದ್ದು. ಹಾಗಾಗಿ ಇವತ್ತು ಪ್ರತಿ ಠಾಣೆನಲ್ಲಿ ಈ ಒಂದು ಉದಾಹರಣೆ ತಗೊಳ್ಳಿ, ಆ ಆನೇಕಲ್ಲನ್ನೇ ಉದಾಹರಣೆ ತಗೊಳ್ಳೋದಾದ್ರೆ, ಆನೇಕಲ್ಲಲ್ಲಿ ನನಗೆ ಗೊತ್ತಿರೋ ಒಂದು 8-10 ಸ್ಟೇಷನ್ ಏನೋ ಬರುತ್ತೆ. ಜಿಗಣಿ, ಬನ್ನೇರುಘಟ್ಟ, ಹತ್ತುಬೆಲೆ, ಪಂಸಂದ್ರ, ಈ ತರದಲ್ಲ. ಒಂದೊಂದು ಠಾಣೆಯಲ್ಲಿ 80 ಲಕ್ಷ ಅಂದ್ರೆ ಎಷ್ಟಾಗುತ್ತೋ, ಕೋಟಿಗಟ್ಟಲೆ ಆಯ್ತು. ಒಬ್ಬ ಶಾಸಕನಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೊಡುತ್ತೆ ಅಂತಂದ್ರೆ ಬೇರೆ ಬೇರೆ ಸಿಬ್ಬಂದಿಗಳಿಂದ, ಬೇರೆ ಬೇರೆ ಇಲಾಖೆಯಿಂದ ಆ ವರ್ಗಾವಣೆಯಲ್ಲಿ ಎಷ್ಟು ಕೋಟಿಗಳು ಬರ್ಬೋದು. ಇದು ಆನೇಕಲ್ಲಿನ ಒಂದು ಉದಾಹರಣೆ. ಆದ್ರೆ ಈಗ ರಾಜ್ಯದಲ್ಲಿ ಎಲ್ಲಾ ಶಾಸಕರು ಮಾಡ್ತಾರೆ ಇದನ್ನೇ. ಅದಕ್ಕಾಗಿಯೇ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಏನ್ ಮಾಡಿದ್ರೆ ಎಕ್ಕಿಲ್ಲದೆ ಮಾಡ್ತಾರೆ. ನಾವೆಲ್ಲವನ್ನು ದೇಶಕೊಳ್ಬೋದು. ನಮ್ಮ ಶಾಸಕರಿಗೆ ನೀವು ಲಂಚ ತಗೊಂಡಿದ್ದೆ, ನೀವು ಕೊಟ್ಟಿ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂತ ತೀರ್ಮಾನಕ್ಕೆ ಬಂದು ಇವತ್ತು ಏನ್ ಬೇಕಾದ್ರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಶಾಸಕರಿಗೂ ಕೂಡ ನನ್ನ ಕ್ಷೇತ್ರದಲ್ಲಿ ಇಂಥ ಒಂದು ಅಕ್ರಮ ಆಗ್ತಾ ಇದೆ, ಇಂಥ ಒಂದು ಅನಾಚಾರ ಆಗ್ತಾ ಇದೆ, ಇಂಥ ಒಬ್ಬ ಭ್ರಷ್ಟ ಲಂಚಕೋರ ಅಧಿಕಾರಿ ಇದ್ದಾನೆ, ಅದನ್ನ ನಾವು ನಮಗೆ ಅಲ್ಲಿ ಇಲ್ಲಿಂದ ತೆಚ್ಚಿಲ್ಲ ಅಂದ್ರೆ ನನಗೆ ಅವಮಾನ ಅಂತ ಯಾರು ಮಾಡ್ತಾ ಇಲ್ಲ. ನನಗೆ ಕೊಡೋದು ನಿಮ್ ಮಾಡ್ಕೋ, ಜನರಿಂದ ಎಷ್ಟಾರು ಸುಲಿಗೆ ಮಾಡು, ಎಷ್ಟಾರು ಕಾನೂನು ವಿರೋಧಿ ಕೆಲಸ ಮಾಡು ಅನ್ನುವಂತ ಈ ಜನಪ್ರತಿನಿಧಿಗಳ ಜೋಡಣೆಯಿಂದಾಗಿ, ಲಂಚಕೋರರ ದುರಾಸೆಯಿಂದಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರಮುಖವಾಗಿ ಏನು ರಕ್ಷಣೆ ಮಾಡ್ತಾ ಇರುತ್ತೆ, ನಿರೀಕ್ಷೆ ಮಾಡ್ತಾ ಇರುವಂತ ಪೊಲೀಸ್ ಇಲಾಖೆ ಇವತ್ತು ತುಂಬಾ ಅಂದ್ರೆ ಜನರ ಅರಾಜಕತೆ ಸೃಷ್ಟಿ ಆಗುವಷ್ಟು ಮಟ್ಟಿಗೆ ಇವತ್ತು ಪ್ರತಿ ಠಾಣೆಯಲ್ಲೂ ಇವತ್ತು ವ್ಯವಸ್ಥಿತವಾಗಿ ಈ ಸುಲಿಗೆಗಳು, ಬೆದರಿಕೆಗಳು ಇವತ್ತು ಆಗಿದೆ. ಇವತ್ತು ಭಯೋತ್ಪಾದಕರು ಅಂತ ಯಾರಿದ್ರು ಇಂದು ಹೇಳ್ತಾ ಇದ್ರು, ಇವತ್ತು ಪ್ರತಿ ಠಾಣೆಯಲ್ಲಿ ಭಯೋತ್ಪಾದಕರು ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾರೆ. ಇದು ನಾವೇ ತರದಲ್ಲ, ಇತ್ತೀಚೆಗೆ ಬರ್ತಾ ಇರುವಂತ ಪೊಲೀಸ್ ತರ ದೌರ್ಜನ್ಯಗಳನ್ನ ಏನ್ ಮಾಧ್ಯಮದಲ್ಲಿ ಬರ್ತಾ ಇದೆ, ಯಾರೆಲ್ಲ ಲೈವ್ ಮಾಡ್ತಾ ಇದಾರೆ, ಅದರ ಮೂಲಕ ನೀವೇ ಕಂಡುಕೊಳ್ಬಹುದು. ಒಂದು ಪೊಲೀಸರು ದೂರು ಕೊಟ್ರೆ ಅವರನ್ನ ಒಂದು ನೋಟಿಸ್ ಕೊಟ್ಟು ಕರೆಯೋದಿಲ್ಲ, ಕಂಪ್ಲೇಂಟ್ ಬರಲ್ಲ ತಕ್ಷಣ ಅಂತಾರೆ. ಇದು ಭಯೋತ್ಪಾದನೆಯ ಮೊದಲ ಹೆಜ್ಜೆ ಅವ್ರು ಮಾಡುವಂತದ್ದು. ನಿಯಮಗಳನ್ನ ಅನುಸರಿಸುವಂತದ್ದು ಪದ್ಧತಿನೇ ಒಪ್ಪಬಿಡಿದೆ. ಹಾಗಾಗಿ ನೀವು ಇಂಥ ವ್ಯವಸ್ಥೆ ಭ್ರಷ್ಟರನ್ನ ಪ್ರತಿ ಇಲಾಖೆಯಲ್ಲಿ ಪೊಲೀಸ್ ಠಾಣೆ ಸಹಿತ ಎಲ್ಲೆಲ್ಲ ಈ ಬೀಳಿಬಿಟ್ಟಿದ್ದಾರೆ. ಹೇಳ್ತಾರೆ ರಾಕ್ಷಸತ್ವದ ಬೀಜಗಳನ್ನ ಬಿಟ್ಟು ಇವರೆಲ್ಲ ಅನುಷ್ಠಾನಾಗಿದೆ. ಅದಕ್ಕೆ ಮೊದಲ ಕಾರಣನೇ ನೀವು ಆಯ್ಕೆ ಮಾಡಿರುವಂತ ಭ್ರಷ್ಟ ಲಂಚಕೋರ ರಾಜಕಾರಣಿಗಳು. ಯಾಕೆಂದ್ರೆ ನೀವು ಅವರಿಂದ ತಗೊಂಡು ನೀವು ಒಂದು ರೀತಿಯಲ್ಲಿ ಭ್ರಷ್ಟ ಆಗ್ಬಿಟ್ಟಿದ್ದೀರಾ. ಹಾಗಾಗಿ ನೀವು ಪ್ರಾಮಾಣಿಕ ಪಕ್ಷವನ್ನ ಆಯ್ಕೆ ಮಾಡಿದ್ರೆ ಇವತ್ತು ಅವ್ರು ಕೇಳ್ತಾ ಇದ್ರು, ಕಮಿಷನರ್ಗಾಗ್ಲಿ ಬಿಜೆಪಿಗಾಗ್ಲಿ ಏನು ಅವ್ರಿಗೆ ಹಾಕಿದ್ರೆ ಎಫ್ಐಆರ್ ಹಾಕಿದ್ರೆ ಜೈಲಿಗೆ ಕಳಿಸುವಂತ ಧೈರ್ಯ ಮಾಡ್ತಿದ್ರು. ಈ ಭಾಗದ MLA ಮತ್ತೆ ಮಂತ್ರಿ ಆಗಿರುವಂತ ದಿನೇಶ್ ಗುಂಡೂರಾವ್, ಆಮೇಲೆ ಜಮೀರ್ ಅಹಮದ್ ಅವ್ರು ಬರ್ತಾರೆ ಅನ್ಕೊಂಡಿದ್ದೀನಿ ನಾನು. ಅಲ್ಲ, ಗೋವಿಂದರಾಜನವರ ಇಬ್ಬರು ಅನ್ಸುತ್ತೆ, ಕೃಷ್ಣಪ್ಪ ಚಾಮರಾಜಪೇಟೆ, ಜಮೀರ್ ಅಹಮದ್ ದೊಡ್ಡ ಇದು ಮಾಡೋರಂತವ್ರು. ಅವರು ತಮ್ಮ ಮುಸ್ಲಿಮಿನ ಬಾಂಧವರ ಏನು ಗುರು ಅಂತ ಅನ್ಕೊಂಡಿರೋರು. ಗುರು ಬೇರೆ ಮಸೀದಿಗಳಿದ್ರು ಕೂಡ ಇವರು ನಾನೇ ಸರ್ವೋತ್ತಮ ಗುರು ಅನ್ನೋ ರೀತಿಯಲ್ಲಿ ಭಾಷಣ ಮಾಡ್ತಾ ಇಪ್ಪತ್ತಿರೋದು. ಆದ್ರೆ ಇದೇ ಚಾಮರಾಜಪೇಟೆಯಲ್ಲಿ ಅದೇ ಮುಸ್ಲಿಮ್ಸ್ ಯುವಕರು
ಇವತ್ತು ಇದಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನ ಕುಟುಂಬವನ್ನು ನಾಶ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಡೀ ಸಾರ್ವಜನಿಕರು ನೀವು ಯೋಚನೆ ಮಾಡಬೇಕು, ನೀವು ಎಂತರನ್ನ ಆಯ್ಕೆ ಮಾಡ್ಕೋಬೇಕು, ಎಂತ ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನೀವು ಯೋಚನೆ ಮಾಡಿಲ್ಲ ಅಂತಂದ್ರೆ ಇವತ್ತು ಆ ಕುಟುಂಬಗಳು ಹೋಗ್ತವೆ, ಬೇರೆ ಬೇರೆ ಕುಟುಂಬಗಳು ಹೋಗ್ತವೆ, ಆದ್ರೆ ನಾಳೆ ನಿಮ್ಮ ಕುಟುಂಬಕ್ಕೆ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಮತದಾನವನ್ನ ಯೋಗ್ಯವಾದ ಮತವನ್ನ ಏನು ಪರಮ ಪವಿತ್ರವಾದಂತಹ ಮತವನ್ನ ನೀವು ಯೋಗ್ಯರಿಗೆ ಪರಮರಿಗೆ ಹಾಕಿದ್ರೆ ಮಾತ್ರ, ಯೋಗ್ಯರಿಗೆ ಪ್ರಾಮಾಣಿಕರಿಗೆ ಹಾಕಿದ್ರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ, ನಿಮ್ಮ ಮತದಾನವನ್ನು ಸಾರ್ಥಕವಾಗುತ್ತೆ. ಹಾಗಾಗಿ ನೀವು ಯೋಗ್ಯರನ್ನು ಹಾಕಿದ್ರೆ ಇಡೀ ವ್ಯವಸ್ಥೆಯನ್ನ ಸರಿ ಮಾಡಬಹುದು. ಟಿಆರ್ಎಸ್ ಪಕ್ಷ ಈಗಾಗಲೇ ನಮ್ಮ ಘೋಷವಾಕ್ಯದಲ್ಲಿ ಹೇಳಿದೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ. ಜೊತೆಯಲ್ಲಿ ಈಗಾಗಲೇ ನಾವು ಪ್ರಣಾಳಿಕೆಯಲ್ಲೂ ಬೇರೆ ಕಡೆ ಹೇಳಿದ್ವಿ, ಮದ್ಯ ಮುಕ್ತ ಕರ್ನಾಟಕ, ನಶೆ ಮುಕ್ತ ಕರ್ನಾಟಕವನ್ನು ಮಾಡ್ತೀವಿ ಅಂತ ನಾವೆಲ್ಲ ಘೋಷಣೆ ಹೇಳಿದ್ವಿ. ಅವೆಲ್ಲ ಆಗ್ಬೇಕು, ಯುವಜನತೆ ಉಳಿಬೇಕು, ಪ್ರತಿ ಮನೆ ಕುಟುಂಬದ ತನ್ನ ಆಶೆ ಆಗ್ಬೇಕು ಅನ್ನೋಂತ ಇಚ್ಛೆ ಇರುವಂತವರು ದಯವಿಟ್ಟು ಟಿಆರ್ಎಸ್ ಪಕ್ಷದ ಮೂಲಕ ಇಂಥ ವ್ಯವಸ್ಥೆಗಳು ಇವನ್ನ ನಾಶ ಮಾಡೋದ್ರ ಮೂಲಕ ವ್ಯವಸ್ಥೆ ಇರುವಂತ ಟಿಆರ್ಎಸ್ ಪಕ್ಷದ ಕೈಗೊಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿದೆ. ಜೈ ಕರ್ನಾಟಕ, ಜೈ ಟಿಆರ್ಎಸ್. ಇವತ್ತು ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ನಡೀತಿರುವಂತಹ ಗೊಂಬೆಗಳ ಬಗ್ಗೆ ಮತ್ತು ನಾವು ಆಯ್ಕೆ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳು ಲಾಯಕ್ ಆಗಿದ್ರೆ ಅವರು ಅಧಿಕಾರಿಗಳ ಹತ್ರ ಕೈ ಸಾಧಿಸಿಲ್ಲ ಅಂತಿದ್ರೆ ಇವತ್ತು ಸಮಾಜ ಸರಿಗಿರ್ತಾ ಇತ್ತು. ಆ ಸಮಾಜ ಸುಧಾರಣೆ ತರಬೇಕಾದಂತಹ ಜವಾಬ್ದಾರಿ ನಾವು ನೀವು ಏನು ಮತದಾರರಿದ್ದೀವಿ, ನಾವು ಅದನ್ನು ಸರಿಯಾಗಿ ಮಾಡಿಲ್ಲ ಅಂದ್ರೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಕಟ್ಕೋಬೇಕಾಗುತ್ತೆ. ಇವತ್ತು ಗುಜರಾತ್ ರೈತರು ನಶೆ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡ್ತೀವಿ ಅಂತ ಅದರ ಜವಾಬ್ದಾರಿ ಕೆಆರ್ಎಸ್ ಪಕ್ಷದ ಎಷ್ಟಿದೆಯೋ ಇವತ್ತು ಆಡಳಿತದಲ್ಲಿರುವಂತಹ ಸಿದ್ದರಾಮಯ್ಯನ ಸರ್ಕಾರಕ್ಕೂ ಅಷ್ಟೇ ಇದೆ. ಆದ್ರೆ ಇವತ್ತು ಅವ್ರು ಏನು ಮಾಡ್ತಾ ಇದಾರೆ, ಅವ್ರು ಹೇಳ್ತಾರಂತೆ ನಾನು ಯಾರೋ ಅಯೋಗ್ಯ 80 ಲಕ್ಷ ಕೊಟ್ಟು ಬಂದಿದ್ದೀನಿ, ಏನ್ ಮಾಡಕ್ಕಾಗುತ್ತೆ, ನನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ. ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಣ ತೊಟ್ಟಿದೆ. ದಯಮಾಡಿ ಎಲ್ಲರನ್ನು ಕೈ ಮುಗಿದು ಕೇಳ್ಕೊತೀನಿ, ಕೆಆರ್ಎಸ್ ಪಕ್ಷವನ್ನು ನೀವೆಲ್ಲ ಯಾಕೆ ಬೆಂಬಲಿಸಬೇಕು ಅಂದ್ರೆ ಈ ರೀತಿಯಾದಂತಹ ಅಯೋಗ್ಯ ನೀಚರಿಂದ ನಾವು ಇವತ್ತು ರಕ್ಷಿಸಬೇಕಾಗಿದೆ. ಯುವಜನತೆಯನ್ನು ರಕ್ಷಿಸುವಂತ ಕೆಲಸ ಕೆಆರ್ಎಸ್ ಬೇರೆ ಯಾವ ಪಕ್ಷಗಳು ಇವತ್ತು ಮಾಡೋದಕ್ಕೆ ರಾಜ್ಯದಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಖರೀದಿ ಆಗ್ಬಿಟ್ಟಿದ್ದಾರೆ, ಎಮ್ಎಲ್ಎ ಸೇಲ್ ಆಗ್ಬಿಟ್ಟಿದ್ದಾರೆ. ಮಾಡ್ತಾ ಇದೀವಿ ಸರ್. ಗಳ ಜೊತೆ ಕೈ ಜೋಡಿಸಿ ಮಾರಾಟಕ್ಕೆ ಸಾಥ್ ನೀಡಿದ ಪೊಲೀಸರಿಗೆ, ಗಳ ಜೊತೆ ಕೈ ಜೋಡಿಸಿ ಮಾರಾಟಕ್ಕೆ ಸಾಥ್ ನೀಡಿದ ಚಾಮರಾಜ ಪಡೆ ಇನ್ಸ್ಪೆಕ್ಟರ್ ಟಿ ಮಂಜಣ್ಣರಿಗೆ, ಗಳ ಜೊತೆ ಕೈ ಜೋಡಿಸಿ ಮಾರಾಟಕ್ಕೆ ಸಾಥ್ ನೀಡಿದ ಚಾಮರಾಜ ಪಡೆಯ ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಮಂಜಣ್ಣರಿಗೆ, ನಾಲಾಯಕ್ ಗೃಹ ಮಂತ್ರಿ ಪರಮೇಶ್ವರ್ಗೆ, ನಾಲಾಯಕ್ ಗೃಹ ಮಂತ್ರಿ ಪರಮೇಶ್ವರ್ಗೆ, ನಾಲಾಯಕ್ ಗೃಹ ಮಂತ್ರಿ ಪರಮೇಶ್ವರ್ಗೆ, ಭ್ರಷ್ಟರನ್ನು ಪೋಷಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಟ್ರೇಡರ್ಗಳ ಜೊತೆ ಕೈ ಜೋಡಿಸಿ ಮಾರಾಟಕ್ಕೆ ಸಾಥ್ ನೀಡಿದ ಚಾಮರಾಜ ಪಡೆಯ ಟಿ ಮಂಜಣ್ಣನಿಗೆ ಧಿಕ್ಕಾರ, 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 ಗೃಹ ಮಂತ್ರಿ ಪರಮೇಶ್ವರ್ಗೆ, ಗೃಹ ಮಂತ್ರಿ ಪರಮೇಶ್ವರ್ಗೆ, ಗೃಹ ಮಂತ್ರಿ ಪರಮೇಶ್ವರ್ಗೆ, ಗೃಹ ಮಂತ್ರಿ ಪರಮೇಶ್ವರ್ಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಪೆಡ್ಲರ್ಗಳ ಜೊತೆ ಕೈ ಜೋಡಿಸಿ ಮಾರಾಟಕ್ಕೆ ಸಾಥ್ ನೀಡಿದ ಚಾಮರಾಜ ಪಡೆ ಇನ್ಸ್ಪೆಕ್ಟರ್ ಟಿ ಮಂಜಣ್ಣನಿಗೆ, ಪೆಡ್ಲರ್ಗಳ ಜೊತೆ ಕೈ ಜೋಡಿಸಿ ಮಾರಾಟಕ್ಕೆ ಸಾಥ್ ನೀಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಮಂಜಣ್ಣನಿಗೆ ಧಿಕ್ಕಾರ, 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 ಗೃಹ ಮಂತ್ರಿ ಪರಮೇಶ್ವರ್ಗೆ, ಗೃಹ ಮಂತ್ರಿ ಪರಮೇಶ್ವರ್ಗೆ, ಗೃಹ ಮಂತ್ರಿ ಪರಮೇಶ್ವರ್ಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಘುನಂದನ್ ಅವರು ಮಾತನಾಡಬೇಕು ಅಂತ ಕೇಳ್ಕೊತೀನಿ.
ಸ್ಲೀಪರ್ ಬಿಡಿ, ಸ್ಲೀಪರ್ ಬಿಡ್ರಿ. ಇಲ್ಲಿ ಅವನು ಸ್ಲಿಪ್ ಹಾಕೊಂಡು ದೇವ್ರೇನಲ್ವಲ್ಲ ಅವನು ಮಂಗಳಾರತಿ ಇಟ್ಕೊಬೇಕು. ಮಂಗಳಾರತಿ ಇಟ್ಕೊಬೇಕಾದ್ರೆ ದಯಮಾಡಿ ಮಾತುಗಳು ಬರ್ತಾರೆ, ಫೋಟೋಗಳನ್ನ ತೆಗಿತಾರೆ. ದಯಮಾಡಿ ನೀವು ನಿಮ್ಮ ಮೊಬೈಲ್ಗಳನ್ನ ಟೇಬಲ್ ಇಟ್ಕೊಳ್ಳಿ ಅಥವಾ ಇನ್ನೇರು ಅವರಿಂದ ಇರಬೇಕಾರೆ ನೀವು ಮಾತೊಂದು ಸಹಕರಿಸಬೇಕು ಅಂತ ನಾನು ಕೇಳಬೇಕು. ನಮ್ಮ ಪಕ್ಷದ ಸಮೀಕರಣ ಆರತಿ ಎತ್ತೀರಿ ಟಿ ಮಂಜಣ್ಣಂಗೆ, ಆರತಿ ಎತ್ತೀರಿ ಟಿ ಮಂಜಣ್ಣಂಗೆ, ಟಿ ಮಂಜಣ್ಣಂಗೆ, ಆರತಿ ಎತ್ತೀರಿ ಡ್ರಗ್ ಮಂಜಣ್ಣಂಗೆ, ಆರತಿ ಎತ್ತೀರಿ ಡ್ರಗ್ ಮಂಜಣ್ಣಂಗೆ. ಸ್ನೇಹಿತರೆ ನಮಸ್ಕಾರ. ಇದು ಇಂಥದೇ ಅಭಿಯಾನಗಳನ್ನ ಪ್ರತಿಭಟನೆಗಳನ್ನ ಮಾಡುವಾಗ ನಮ್ಗೆ ನಿಜವಾಗ್ಲೂ ಎಷ್ಟು ಮಾಡೋದು ಅಂತ ಅನ್ಸುತ್ತೆ. ಇನ್ನು ಸಾವಿರಾರು ವಿಷಯಗಳು ಈ ತರದಕ್ಕೆ ದಿನ ಪ್ರತಿ ಮಾಡ್ತಾನೆ ಇರ್ಬೇಕು, ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಿಜವಾಗ್ಲೂ ನಾವಂತೂ ಒಂದ್ ರೀತಿ ದಣಿದು ಬಿಟ್ಟಿದ್ವಿ ಅನ್ಸುತ್ತೆ. ಒಂದೊಂದ್ ಕಡೆ ಒಂದ್ ಮೂಮೆಂಟ್ ಅಲ್ಲಿ ನೋಡುವಾಗ ಏನ್ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅಥವಾ ನಾವು ತಿಂತಾ ಇರೋದು ಏನನ್ನ, ಯಾರ್ದು ಇದು ಯಾರ ಹಣ, ಯಾರ ಪರಿಶ್ರಮದ ಹಣ, ಮತ್ತೆ ನಾವು ತಗೋತಾ ಇರುವಂತ ಸಂಬಳಕ್ಕೆ ನಾವು ನಿಜವಾಗ್ಲೂ ಒಂದಿಷ್ಟು ಸ್ವಲ್ಪನಾದ್ರು ನಾವು ನಾನಂತೂ ಅಂದ್ರೆ ಪಕ್ಷ ಆಗ್ಲಿ ನಾವಾಗ್ಲಿ ಇರೋಂತ ಎಲ್ಲರೂ ನಾವು ಹೇಳ್ತಾ ಇರ್ತೀವಿ ಪೊಲೀಸರು ಸಿಕ್ಕಾಗೆಲ್ಲ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಅಲ್ಲ, ಈ ವ್ಯವಸ್ಥೆಯ ವಿರುದ್ಧ, ನಿಮ್ಮ ಪರವಾಗೇನೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಹಿತಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡ್ತಾ ಇರೋದು ಅಂತ ಹೇಳ್ತಾ ವ್ಯವಸ್ಥೆಯ ಒತ್ತಡಕ್ಕೊಳಗಾಗಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಗೆ ಕ್ಷಮೆ ಇರುತ್ತೆ, ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬೋದು. ಆದ್ರೆ ಇಂಥ ಅಮೇಧ್ಯ ಕಕ್ಕ ತಿನ್ನೋ ಕೆಲಸವನ್ನ ಒಬ್ಬ ಇನ್ಸ್ಪೆಕ್ಟರ್ ಮತ್ತೆ ಇನ್ನೊಂದು ನಾನು ಯಾರ ಜೊತೆ ಇದೇ ತರ ಸಾಮಾಜಿಕ ಹೋರಾಟಗಾರ ಜೊತೆ ಮಾತಾಡ್ತಾ ಅವರು ಹೇಳ್ತಾ ಇದ್ರು ಕಂಪ್ಲೀಟ್ ಆಗಿ ಹಂಗೆ ಹೆಂಗಾಗ್ಬಿಡುತ್ತೆ. ಯಾರಾದ್ರೂ ಅಂದ್ರೆ ಇದರ ದೊಡ್ಡ ಹಗರಣಗಳು ಇನ್ನೊಂದು ಮತ್ತೊಂದು ಆಗುವಾಗ ಯಾರಾದ್ರೂ ಅಲ್ಲಿರೋ ಒಬ್ಬರಾದ್ರೂ ಇನ್ಫಾರ್ಮೇಶನ್ ಕೊಡಲ್ವಾ, ಒಬ್ಬರಾದ್ರೂ ಒಳ್ಳೇದಿರಲ್ವಾ, ಒಬ್ಬರಾದ್ರೂ ಒಳ್ಳೇದು ನಮ್ಗೆ ಇದ್ ಮಾಡಲ್ವಾ, ಗೊತ್ತಾಗಲ್ವಾ ಹಂಗೆ ಅಂತ. ಈಗ ಇದೊಂದು ಉದಾಹರಣೆ, ತಾಜಾ ಉದಾಹರಣೆ. ಇಡೀ ಒಂದು ಪೊಲೀಸ್ ಠಾಣೆಯ ಇಡೀ ಪೊಲೀಸ್ ಠಾಣೆನೆ ಪೆಡ್ಲರ್ಗಳನ್ನ ಪೋಷಿಸಿ ಪೆಡ್ಲರ್ಗಳ ಜೊತೆ ಇವರು ಶಾಮೀಲಾಗಿ ಈ ರೀತಿ ಕಕ್ಕ ತಿನ್ನೋ ಕೆಲಸ ಮಾಡ್ತಾರೆ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆನೇ ಹಂಗಾಗ್ಬಿಟ್ಟಿದ್ಯಾ. ಇವತ್ತು ಒಂದಲ್ಲ ಎರಡಲ್ಲ, ನೀವ್ ಪೊಲೀಸ್ ಇಲಾಖೆದು ದಿನ ಪ್ರತಿ ಅದು ಇದು ಅಂತ ಆಚೆ ಬರ್ತಾನೆ ಇದೆ. ಅಲ್ಲಾರು ಈಗ ಕಳ್ಳ ಮೊನ್ನೆ ತೆಲಗಟ್ಪುರದಲ್ಲಿ ಇಡೀ ಪೊಲೀಸ್ ಠಾಣೆಯವರು 21 kg ಚಿನ್ನ 25 kg ಬೆಳ್ಳಿ ಪೂರ್ತಿ ಇಡೀ ಪೊಲೀಸ್ ಠಾಣೆ ಶಾಮೀಲಾಗಿ ಯಾರು ಅನ್ಯಾಯಕ್ಕೊಳಗಾದವ್ರನ್ನ ಅಂದ್ರೆ ಕದ್ದವ್ರ ಜೊತೆ ಶಾಮೀಲಾಗಿ ಅದೆಲ್ಲ ಹಂಚ್ಕೊಳ್ಳೋದು ನೋಡಿದ್ದಾರೆ ದಂಡವಾಗಿ. ಇವ್ರಿಗೇನಿಲ್ಲ ಅಂದ್ರೆ ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ ರಾಜಕಾರಣ ಜನಗಳು. ನಿಜವಾಗ್ಲೂ ನಾನು ರಾಜಕಾರಣಿಗಳಿಗೂ ಬೈಯಲ್ಲ, ವ್ಯವಸ್ಥೆ ಯಾವ್ದಕ್ಕೂ ಬೈಯಲ್ಲ. ನಿಜವಾಗ್ಲೂ ಜನರು ಇದನ್ನೆಲ್ಲ ಪ್ರತಿದಿನ ನೋಡ್ತಾ ಇದ್ದೀರಾ. ಯಾರು ಯಾವತ್ತು ಅನ್ಯಾಯಕ್ಕೊಳಗಾಗ್ತೀರಾ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಆ ಟರ್ನ್ ನಿಮ್ಮಲ್ಲಿ ಬರೋ ತನಕ ಇಡೀ ವ್ಯವಸ್ಥೆ ಕೊಲ್ಯಾಪ್ಸ್ ಆಗ್ಬಿಟ್ಟಿರ್ತದೆ, ಹಾಳಾಗೋಗ್ಬಿಟ್ಟಿರುತ್ತೆ, ಸರಿ ಮಾಡಕ್ಕಾಗದಷ್ಟು ಕೆಟ್ಟೋಗ್ಬಿಟ್ಟಿರ್ತದೆ. ಯಾಕಂದ್ರೆ ಈಗಾಗ್ಲೇ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಯಾವುದೇ ಸಿಟಿಗೆ ಹೋಗಿ ಡ್ರಗ್ಸ್ ಯುವಕರು ಯಾವ್ದಾದ್ರು ಒಂದು ಕಾಲೇಜ್ ಹತ್ರ ಹೋದ್ರೆ ಸುತ್ತಮುತ್ತ ಇರೋರು ಮಾತಾಡ್ಕೋತಾರೆ, ಈ ಕಾಲೇಜಲ್ಲಿ ಫುಲ್ ಡ್ರಗ್ಸ್ ಅಪ್ಪ ಇಲ್ಲಿ, ಮಧ್ಯಾಹ್ನ ನೋಡ ಇಲ್ಲಿ ಬಂದು, ಸಂಜೆ ಬಂದು ನೋಡಪ್ಪ ಇಲ್ಲಿ. ಅಲ್ಲಿ ಇವತ್ತು ಎಲ್ಲಾ ಕಾಲೇಜ್ಗಳ ಸುತ್ತಮುತ್ತ ಹುಕ್ಕಾ ಬಾರ್ಗಳದ್ದು ಏನಾದ್ರು ಹುಕ್ಕಾ ಇದನ್ನ ಮಾರಾಟ ಮಾಡುವಂಥದ್ದು, ಬೇರೆ ಬೇರೆ ತರದ ಇದರ ಮಾದಕ ವಸ್ತುಗಳನ್ನ ಇದು ಮಾಡೋದಕ್ಕೆ ಉಪಯೋಗಿಸುವಂತ ಸ್ಟೇಷನರೀಸ್ ಇರ್ಬೋದು, ಬೇರೆ ಬೇರೆ ಅಕ್ಸೆಸರೀಸ್ ಇರ್ಬೋದು, ಇದನ್ನ ಫುಲ್ಲಾಗಿ ಮಾತಾಡ್ಕೊಂಡು ಮಾರಾಟ ಮಾಡ್ತಾ ಇದಾರೆ ಆರಾಮಾಗಿ ಯೂಸ್. ಈಗಂತೂ ಬೆಂಗಳೂರಲ್ಲಂತೂ ಎಲ್ಲೆಲ್ಲಿಂದ ಬಂದ್ಬಿಟ್ಟಿರ್ತಾರೆ ನಾರ್ದವರು, ಅಲ್ಲಿಯವರು ಇಲ್ಲಿ ಹುಡುಗ ಹುಡುಗಿ, ಮತ್ತೆ ಇಲ್ಲಂತೂ ಆಫ್ರಿಕನ್ಸ್ ತುಂಬಾ ಇದಾರೆ. ಆರಾಮಾಗಿ ತುಂಬಾ ಈಸಿಯಾಗಿ ನಡೀತಾ ಇದೆ, ಯಾರೇ ಕುಲ್ಲಂ ನಡೀತಾ ಇದೆ. ಎಲ್ಲ ಒಂದೋ ಎರಡೋ ಪ್ರಕರಣಗಳು ಹಗರಣಗಳು ಬಂದಾಗ ಎಲ್ಲ ಬಾಯ್ ಬಿಡ್ತಾರೆ, ಆಮೇಲೆ ಶಾಂತವಾಗಿರ್ತಾರೆ. ಇವೆಲ್ಲ ಕಡೆ ಹೋದ್ರೆ ಇವತ್ತು ಡ್ರಗ್ಗು ಲೀಲಾಚಾರವಾಗಿ ಎಲ್ಲ ಕಡೆ ಚಾಲ್ತಿಯಲ್ಲಿದೆ. ಆದ್ರೆ ಈಗ ಇಂತಹ ವಿಷಯಗಳನ್ನು ನೋಡಿದಾಗ ಎಲ್ಲೋ ಒಂದು ಅಂದ್ರೆ ಎಲ್ಲೋ ಸಿಗಾಕೊಂಡಾಗ ಇನ್ನೊಂದಾದಾಗ ಇಲ್ಲಪ್ಪ ಏನೋ ಕೆಲಸ ಮಾಡ್ತವ್ರೆ, ಏನೋ ಆಗ್ತಾ ಇದೆ, ತಡೀತಾವ್ರೆ ಅಂತ ಯಾರಿಗೂ ಒಂದಿಷ್ಟು ನೆಮ್ಮದಿ ಇರ್ತದೆ ಸಾರ್ವಜನಿಕರಿಗೆ. ಈ ತರ ಆದಾಗ ನಾವೆಲ್ಲರೂ ಏನಾಗ್ಬೇಕು, ಸಾರ್ವಜನಿಕರು ಸಾಮಾನ್ಯ ಜನತೆ ಏನಾಗ್ಬೇಕು, ಎದೆ ಕಲ್ಲಾಕೋಬೇಕು. ತಂದೆ ತಾಯಿ ಎಲ್ಲೋ ಇರ್ತಾರೆ, ಇಲ್ಲಿ ಆಶ್ರಯದಲ್ಲ ಇನ್ನೊಂದ್ ಕಡೆ ಮಕ್ಳು ಬಿಟ್ಟಿರ್ತಾರೆ.
ಇನ್ನೊಂದು ಸರ್ಕಾರಗಳು ನಿಮ್ಗೆ ಹೇಳಂಗೇ ಇಲ್ಲ. ಹಳ್ಳಿಲಿ ಬಾರ್ಗಳು ಮಾಡ್ತಾ ಇದಾರೆ. ಹಳ್ಳಿಲಿ 15-16 ವರ್ಷದ ಮಕ್ಕಳು ಎಣ್ಣೆ ಹೊಡಿತಾರೆ, ಇವತ್ತು ಸಿಗರೇಟ್ ಹೊಡಿತಾ ಇದಾರೆ, ಇದರ ಡ್ರಗ್ಸ್ ತಗೋತಾ ಇದಾರೆ ಕೈಗೆಟಕದವರು. ಎಷ್ಟೋ ಒಂದು ಇವತ್ತು ಆಕ್ಸಿಡೆಂಟ್ಗಳು ಇನ್ನೊಂದು ಮತ್ತೊಂದು ಆಗ್ತಾ ಇದಾವೆ. ಡ್ರಗ್ ಅಡಿಕ್ಟ್ ಆಗಿ ಎಷ್ಟೋ ಜನ ನಿಮ್ಮಾನ್ಸರು ಬೇರೆ ಬೇರೆ ಕಡೆ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಎಷ್ಟು ಜನ ವ್ಯಸನ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ನೋಡಿ ಎಷ್ಟು ವರ್ಷದ ಯುವಕರು ಇದ್ದಾರೆ ಅಂತ. ಇಂತಹ ಸಮಯದಲ್ಲಿ ನಮ್ಮ ಒಂದು ಏನ್ ಹೇಳ್ತಾರೆ ಸಾರ್ವಜನಿಕರ ಸೇವೆಗೆ ಅಂತ ನೇಮಕ ಆಗಿರುವಂತ ಇಂಥ ಹಲವಾರು ಕಲಿಯುವ ಕೈಯ ನನ್ನ ಮಕ್ಕಳಿಂದ ಸಮಾಜ ಯಾವ ರೀತಿಯ ನ್ಯಾಯವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು? ಎಲ್ಲಿ ಹೋಗ್ತಾರೆ ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ? ಇಡೀ ಪೊಲೀಸರ ನಿಜವಾಗ್ಲೂ ಪೊಲೀಸರಲ್ಲೂ ಒಳ್ಳೆಯವರಿದ್ದಾರೆ. ಆದ್ರೆ ಇಂಥ ಕಚಡ, ಅಯೋಗ್ಯ, ಅನೀತಿಯಾದ ಪೊಲೀಸ್ ಅಧಿಕಾರಿಗಳು ಅಥವಾ ಇನ್ಯಾರ ನೌಕರರಿಂದ ಒಳ್ಳೆಯವ್ರಿಗೂ ಪ್ರಾಮಾಣಿಕವಾಗಿರೋದ್ರೂ ಕಷ್ಟ, ಅವಮಾನ ಮತ್ತೆ ಬೇರೆ ಬೇರೆ ರೀತಿಯ ಏನ್ ಹೇಳ್ತೀರಿ ಒಂದು ಇದಕ್ಕೆ ಸಂದಿಗ್ಧತೆಗೆ ಒಳಗಾಗ್ತಾರೆ. ಅವರು ಆಗಲೇಬೇಕಿದೆ ಇವತ್ತು. ಇಂತಹ ವಿಷಯಗಳ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಹೊಂದಾಣಿಕೆ ಇಲ್ಲದೆ, ಕಾಂಪ್ರಮೈಸ್ ಇಲ್ಲದೆ 100% ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್, ಅಬೌಟ್ ಇಟ್. ಸೊ ಹಾಗಾಗಿ ದಯವಿಟ್ಟು ನಾನ್ ಕೇಳೋದು, ದಯವಿಟ್ಟು ಸಾರ್ವಜನಿಕರಲ್ಲಿ ಸಂಸ್ಕಾರನ ದಯಮಾಡಿ ಬನ್ನಿ. ಒಳ್ಳೆಯವ್ರನ್ನ ಯಾರಿದ್ದಾರೆ ಒಳ್ಳೆಯವರು ಇವತ್ತು ಒಳ್ಳೆಯವರು ಕಂಡ್ರ ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನೀವು ನಾಳೆ ಹಂಗ ಆಗ್ಬಿಡ್ತಾರೆ ಹಿಂಗ ಆಗ್ಬಿಡ್ತಾರೆ ಅಂತ ಕೂತ್ಕೊಂಡ್ರೆ ನಾಳೆನೂ ಆಗಲ್ಲ, ಇವತ್ತು ಆಗಲ್ಲ, ಹಾಳಾಗಿ ಹೋಗ್ತದೆ ಸಮಾಜ. ದಯಮಾಡಿ KRS ಪಕ್ಷದ ಜೊತೆಗೆ ಬನ್ನಿ, KRS ಪಕ್ಷದ ಜೊತೆಗೆ ಬನ್ನಿ, ಕೈ ಜೋಡಿಸಿ ಸಹಕಾರ ನೀಡಿ, ಸಹಾಯ ಮಾಡಿ, ನಿಮ್ಮ ಸಹಭಾಗಿತ್ವವನ್ನ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ವಿಶೇಷ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಘುನಂದನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾನ್ಗರ್ ಅವರು ಈ ವಿಶಿಷ್ಟವಾದ ಮಹಾನಂದ ಜಯಂತಿಯ ಪ್ರತಿಭಟನಾ ಉತ್ಸವದಿಂದ ನಮಗೆಲ್ಲರೂ ತಿಳಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಪಕ್ಷಕ್ಕೆ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ನ್ಯಾಯ ನೀತಿಯನ್ನ ಎತ್ತಿಡಬೇಕಾದಂತಹ ಕರ್ತವ್ಯ ಇರ್ತಕ್ಕಂತಹ ಒಂದು ಸ್ಥಾನದಲ್ಲಿದ್ದುಕೊಂಡು ತಾನೇ ಖುದ್ದಾಗಿ ಅಪರಾಧಿ ಕೃತ್ಯಗಳಲ್ಲಿ ತೊಡಗಿ ಅಪರಾಧಿ ಕೃತ್ಯ ಮಾಡುವವರೊಂದಿಗೆ ಶಾಮೀಲಾಗಿ ಅವರಿಂದ ಮಂತ್ಲಿಗೆ ಇಷ್ಟಿಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಡ್ರಗ್ ಪೆಡ್ಲರ್ ಜೊತೆಗಳಲ್ಲಿ ಸೇರ್ಕೊಂಡು ಡ್ರಗ್ ಪೆಡ್ಲಿಂಗ್ ಕೆಲಸ ಮಾಡ್ತಾ ಇದ್ದಂತಹ ಚಾಮರಾಜಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜಣ್ಣ ಮತ್ತೆ 11 ಜನ ಏನು ಸಿಕ್ಕಾಕೊಂಡಿದ್ದಾರೆ ಇದ್ದಾರೆ, ASI ಹಾಗೆ ಇನ್ನಿತರ ಪೊಲೀಸು ಮತ್ತೆ ಕಾನ್ಸ್ಟೇಬಲ್ಸ್ ಇರ್ತಾರು. ಇವರೆಲ್ಲರಿಗೂ ಇವತ್ತು ನಾವು ಏನಾದ್ರೂ ಒಂದು ಮಾಡ್ಬೇಕಲ್ವಾ? ಮಹಾಮಂಗಳಾರತಿ ಮಾಡಬೇಕು. ಇವತ್ತು ಸಮಾಜದಲ್ಲಿ ಈ ತರದ್ದು ಅನ್ಯಾಯ ಮಾಡೋದು, ಅಕ್ರಮ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಮೋಸ ಮಾಡೋದು ಒಂದ್ ರೀತಿಯಲ್ಲಿ ಸಂವಿಧಾನ ರೀತಿಯಲ್ಲಿ ಏನಿದೆಯೋ ಅಪರಾಧ ಅಲ್ಲ, ಇದೆಲ್ಲ ನಾರ್ಮಲ್ ಆಗಿ ನಡೆಯುವಂತದ್ದು, ಮಾಡ್ಕೊಳ್ಬೇಕು ಅಂತದ್ದು ಅನ್ನೋ ರೀತಿಯಲ್ಲಿ ನಡೀತಾ ಇರೋ ಸಂದರ್ಭದಲ್ಲಿ ನಾವು ಏನಾದ್ರೂ ಮಾಡ್ಬೇಕಲ್ವಾ? ಈ ತರಕ್ಕೆ ಮೋಸ ಮಾಡೋರಿಗೆ, ಕಳ್ತನ ಮಾಡೋರಿಗೆ, ಅನ್ಯಾಯ ಮಾಡೋರಿಗೆ, ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಜನರಿಗೆ ಮೋಸ ಮಾಡ್ತಾ ಇರುವಂತವ್ರಿಗೆ ಕನಿಷ್ಠ ಒಂದು ಮರ್ಯಾದೆ ತೆಗೆಯಲಾದ್ರೂ ಬೇಡ ಅಂತ ಹೇಳಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ವಿನೂತನವಾದಂತಹ ಕಾರ್ಯಕ್ರಮಗಳನ್ನ, ಪ್ರತಿಭಟನೆಗಳನ್ನ, ಏನು ಸನ್ಮಾನ ಕಾರ್ಯಕ್ರಮಗಳನ್ನ, ಈ ತರದನ್ನ ಮತ್ತು ಕಚೇರಿಗೆ ಲೇಟ್ ಆಗಿ ಬರೋರಿಗೆ ಉಣವು ಕೊಟ್ಟು ಸ್ವಾಗತಿಸುವಂತದನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಈಗಾಗಲೇ ಡ್ರಗ್ ಪೆಡ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿರುವಂತ ಈ ಪೊಲೀಸರಿಗೆ ಮಹಾಮಂಗಳಾರತಿ ಮಾಡೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ಮೊದಲನೇದಾಗಿ ಬಹಳ ಸ್ಪಷ್ಟಪಡಿಸ್ತೀನಿ, ನಾವು ಇವತ್ತು ಮಾಡ್ತಾ ಇರುವಂತಹ ಪ್ರತಿಭಟನೆ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ. ನಾವು ಪ್ರತಿ ಸಾರಿನ ಹೇಳ್ತಾ ಇದ್ದೀವಿ,
ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಯಾಕೆ ಯಾವಾಗಲೂ ನೀವು ಪೊಲೀಸರಿಂದ ಬೀಳ್ತೀರಾ ಅಂತ ಹೇಳಿ ಜನ ಕೇಳ್ತಾ ಇರ್ತಾರೆ. ಅದು ನಮ್ಮ ಏನು ಡಿಸಿಪ್ಲಿನ್ ಅನ್ನ ಮೀರಿಯೂ ಕೆಲವೊಬ್ರು ಪೊಲೀಸರು ನಮ್ಮ ಪಕ್ಷದ ಪೇಜ್ಗಳಿಗೆ ಬಂದು ಕಾನ್ಸ್ಟೇಬಲ್ಗಳು ಅಂತವರು ಕಾಮೆಂಟ್ ಕೂಡ ಮಾಡ್ತಾರೆ. ಸೊ ನಾನು ಅವರೆಲ್ಲರಿಗೂ ಹೇಳೋದೇನು ಅಂತಾರೆ, ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಯಾವತ್ತೂ ಪೊಲೀಸರ ವಿರುದ್ಧ ಇಲ್ಲ. ನಾವು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತದ್ದು. ಈ ದೇಶ ಈ ನಾಡನ್ನ ಉಳಿಸ್ಕೋಬೇಕು ಅಂತಂದ್ರೆ, ಈ ದೇಶ ಈ ನಾಡು ಮುಂದಿನ ತಲೆಮಾರಿಗೆ ಉಳಿಬೇಕಂತ ಅಂದ್ರೆ ಭ್ರಷ್ಟಾಚಾರ ನಿಲ್ಲಬೇಕು, ಲಂಚಕ್ಕೆ ಕಡಿವಾಣ ಬೀಳಬೇಕು. ಅದು ಆಗಿಲ್ಲ ಅಂತ ಅಂದ್ರೆ ಈ ದೇಶಕ್ಕೆ ಈ ಸಮಾಜಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಇವತ್ತು ಭ್ರಷ್ಟಾಚಾರ ಮತ್ತೆ ಲಂಚ ಕುರಿತನದಲ್ಲಿ ತೊಡಗಿರುವಂತವರ ವಿರುದ್ಧವಾಗಿ ಕೆಆರ್ಎಸ್ ಪಕ್ಷ ಹೋರಾಟ ಮಾಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ಅಥವಾ ಸರ್ಕಾರಿ ಕಚೇರಿ, ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಅಲ್ಲ ಅನ್ನೋದನ್ನ ಮೊದಲು ಜನತೆ ಅರ್ಥ ಮಾಡ್ಕೋಬೇಕು. ಹಾಗೆ ನನ್ನ ಮೇಲೆ ಆರೋಪ ಮಾಡುವಂತ ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಅರ್ಥ ಮಾಡ್ಕೋಬೇಕು. ಆದ್ರೆ ಈ ತರಕ್ಕೆ ಮಾಡಬಾರ್ದನ್ನ ಮಾಡಿ ಈಗ ಪೊಲೀಸ್ ವಿಚಾರಕ್ಕೆ ಬರೋಣ, ಪೊಲೀಸ್ ಇಲಾಖೆಗೆ ಬರೋಣ. ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಪೊಲೀಸ್ ಇಲಾಖೆ ಇರೋದ್ರಿಂದಾನೇ ನಾವೆಲ್ಲರೂ ಇವತ್ತು ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗಿರುವಂತದ್ದು. ಮತ್ತೆ ಇವತ್ತೇನು ಅಪರಾಧಗಳು ಕಾಣ್ತಾ ಇದ್ದಾವೆ, ಇವತ್ತೇನು ಅಪರಾಧಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ, ಇದರ ಪೊಲೀಸ್ ಇಲ್ಲ ಅಂದಿದ್ರೆ ಇಲ್ಲ ಯಾವ ಮಟ್ಟಕ್ಕೆ ಯಾವ ತರಹದ ಅಪರಾಧಿ ಹುದ್ದೆಗಳು ಮತ್ತೆ ಯಾವ ತರಹದ ಸಮಾಜ ಸೃಷ್ಟಿ ಆಗ್ತಿತ್ತು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ಪರಿಜ್ಞಾನ ನಮಗೂ ಇದೆ. ಆದ್ರೆ ಇಂಥ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಪೊಲೀಸರು, ಇಡೀ ವ್ಯವಸ್ಥೆಯ ನ್ಯಾಯನೀತಿಯನ್ನೇ ಎತ್ತಿರಬೇಕಾದಂತಹ ಪೊಲೀಸರು, ಇಡೀ ಸಮಾಜದ ರಕ್ಷಣೆ ಮಾಡಬೇಕಾದಂತಹ ಪೊಲೀಸರು, ಯಾರಿಗೋ ಏನಾದ್ರು ಅನ್ಯಾಯ ಆದಾಗ, ದೊಡ್ಡ ಆದಾಗ, ಸಮಸ್ಯೆ ಆದಾಗ ನ್ಯಾಯ ಕೊಡಿಸಬೇಕಾಗಿರುವಂತ ಪೊಲೀಸರೇ ಈ ರೀತಿಯಾಗಿ ಅನ್ನ ತಿನ್ನದ ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರೆ ಏನ್ ಮಾಡ್ಬೇಕು? ನೋಡ್ಕೊಂಡು ಸುಮ್ಮನಿರ್ಬೇಕಾ? ನೋಡ್ಕೊಂಡು ಇವರು ಮಾಡೋದನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ರೆ ಈ ಸಮಾಜ ಉಳಿಯುತ್ತಾ, ಈ ನಾಡು ಉಳಿಯುತ್ತಾ, ಈ ದೇಶ ಉಳಿಯುತ್ತಾ? ಹಾಗಾಗಿ ನಾವು ಏನು ಇವತ್ತು ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿರುವಂತ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ಒಳ್ಳೆ ಭ್ರಷ್ಟಾಚಾರ ನಿಜಕ್ಕೂ ಇವತ್ತು ಭಯೋತ್ಪಾದನೆಗಿನ್ನ ದೊಡ್ಡದಾಗಿರುವಂತಹ ವಿಚಾರ ಭ್ರಷ್ಟಾಚಾರ. ಇಂತಹ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಪೊಲೀಸರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ರಾಜಕಾರಣಿಗಳಾಗಿರ್ಲಿ, ಅವರನ್ನ ಸಹಿಸಿಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ನಾವೇನಾದ್ರೂ ಇವತ್ತು ಮತ್ತೆ ಕೆಲವರು ಮಾತಾಡ್ತಾರೆ, ರಾಜಕೀಯ ಭ್ರಷ್ಟಾಚಾರ ಏನು ದೊಡ್ಡ ವಿಚಾರ ಅಲ್ಲ, ಏನು ಭ್ರಷ್ಟಾಚಾರ ತಡೆಯಕ್ಕಾಗಲ್ಲ, ಭ್ರಷ್ಟಾಚಾರ ಎಲ್ಲ ಕಡೆ ನಡೆಯುವಂತದ್ದೇ ಕಾಮನ್ನಪ್ಪ, ಭ್ರಷ್ಟಾಚಾರ ಆಗಲ್ಲ, ನೀವು ಹೆಂಗ್ ತಡಿತೀರಿ ಸುಮ್ಮನೆ ಮಾತಾಡ್ತೀರಿ ಅಂತ. ಇವತ್ತು ಆ ತರದಲ್ಲಿ ಮಾತಾಡುವಂತ ಜನರು ಕೂಡ ಈ ಭ್ರಷ್ಟಾಚಾರದ ಭಾಗವಾಗಿರುವಂತವ್ರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ನೇಪಾಳದಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಬಾಂಗ್ಲಾದೇಶದಲ್ಲಿ ಏನ್ ನಡೀತು, ಶ್ರೀಲಂಕಾದಲ್ಲಿ ಏನ್ ನಡೀತು, ಯಾಕೆ ಜನ ದಂಗೆ ಎದ್ರು, ಯಾಕೆ ಜನ ನಮ್ಮಂತ ಯುವಕರಲ್ಲ ಬೀದಿಗೆ ಇದು ಹೋರಾಟವನ್ನ ಮಾಡಿದ್ರು, ಎಲ್ಲಗಳ ಗುಂಡಾಡುತ್ತಾ ಇದ್ದಾರೆ, ಗುಂಡು ಹೊಡಿತಾ ಇದ್ದಾರೆ, ನಮ್ಮ ಸಹಚರರು ಸಾಯ್ತಾ ಇದ್ದಾರೆ ಅನ್ನೋದು ಪರಿಜ್ಞಾನದ ಇಲ್ಲದೆ ಜನ ಯಾಕೆ ಯುವಕರು ಮುಗಿದ್ರು, ಮುಖ್ಯವಾಗಿ ಬೇಕಾಗಿದ್ದನ್ನ ಪಡ್ಕೊಳ್ಳೋದಕ್ಕೆ ಮುಂದಾದ್ರು. ಯಾಕೆ ಯೋಚನೆ ಮಾಡ್ಬೇಕಲ್ಲ ಯಾಕೆ ಅಂತ. ಅಲ್ಲೂ ಕೂಡ ಇಂಥದ್ದೇ ಭ್ರಷ್ಟಾಚಾರ, ಇಂಥದ್ದೇ ದುರಾಡಳಿತ, ರಾಜಕಾರಣಿಗಳ ಸ್ವಾರ್ಥ, ಮೊದಲ ಪಕ್ಷಪಾತ, ನೆಪೋಟಿಸಮ್, ಕುಟುಂಬ ರಾಜಕಾರಣ, ಇವೆಲ್ಲ ಕಾರಣಕ್ಕಾಗಿ ಜನ ಇವತ್ತು ಅಲ್ಲಿ ದಂಗೆ ಎತ್ತಿ ಇವತ್ತು ತಮಗೆ ಬೇಕಾಗಿದ್ದನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಆದ್ರೆ ನಮಗಾಗ್ತಿರುವಂತಹ ಎಲ್ಲ ಅನ್ಯಾಯಗಳು ಗೊತ್ತಿತ್ತು. ಅದಕ್ಕೆ ಪರ್ಯಾಯವಾಗಿ ಇವತ್ತು ಭಾರತ ದೇಶದಲ್ಲಿ ಒಂದು ವ್ಯವಸ್ಥಿತವಾಗಿ, ಶಾಂತಿಯುತವಾಗಿ, ಅಹಿಂಸಾತ್ಮಕವಾಗಿ ಮಹಾತ್ಮ ಗಾಂಧೀಜಿಯವರ ದಾರಿಯಲ್ಲಿ ನಡೆಯುತ್ತಾ ಇವತ್ತು ಇಂಥದ್ದನ್ನೆಲ್ಲ ಖಂಡಿಸ್ತಾ ಪ್ರಶ್ನೆ ಮಾಡ್ತಾ ಹೋರಾಟ ಮಾಡ್ತಾ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಇವತ್ತು ಕೆಆರ್ಎಸ್ ಪಕ್ಷ ಅಂತ ಕೆಲಸವನ್ನ ಮಾಡ್ತಾ ಇದೆ.
ನಮ್ಮ ಭಾರತ ದೇಶದ ಕೀರ್ತಿಗೆ ಹೋರಾಟಗಳು ಈ ತರದಿರಬೇಕು. ನಮ್ಮ ಪರಂಪರೆ ಇರುವಂತದ್ದೇ ಹೀಗೆ. ಭಾರತ ದೇಶದಲ್ಲಿ ನಾವು ಏನು ನೇಪಾಳದಲ್ಲಿ ನಡೀತು, ಬಾಂಗ್ಲಾದೇಶದಲ್ಲಿ ನಡೀತು, ಶ್ರೀಲಂಕಾದಲ್ಲಿ ನಡೀತು, ಇನ್ಯಾವುದಾದ್ರು ಜನಾಂಗೀಯ ದೇಶಗಳ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ಏನೆಲ್ಲ ದಂಗೆಗಳು ನಡೆದಿದ್ದಾವೆ, ಕ್ರಾಂತಿಗಳ ಪ್ರಯತ್ನಗಳಾಗಿದ್ದಾವೆ. ನಾವು ಆ ರೀತಿ ಮಾಡಬಾರ್ದು. ನಾವು ಶಾಂತಿಯುತವಾಗಿ ನನ್ನ ಆಗ್ತಾರ್ತಕ್ಕಂಥ ಅನ್ಯಾಯವನ್ನ, ದೌರ್ಜನ್ಯವನ್ನ, ಶೋಷಣೆಯನ್ನ ಪ್ರಶ್ನೆ ಮಾಡ್ತಾ ಹೋರಾಟ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಇದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಜನರು ಒಳ್ಳೆ ಪೊಲೀಸರು ಇದ್ದಾರೆ, ಕೆಟ್ಟ ಪೊಲೀಸರು ಇದ್ದಾರೆ. ಪೊಲೀಸರು ಕಳ್ಳರಿಗೆ ಏನೋ ಒಂದು ಸಮಸ್ಯೆಗಳಾದಾಗ, ಇನ್ನೇನೋ ದಂಗೆಗಳಾದಾಗ, ಗಲಾಟೆಗಳಾದಾಗ ಅಥವಾ ಇನ್ಯಾರೋ ಪ್ರಯೋಜನಘಾತಕರನ್ನ ಬಂಧಿಸಬೇಕಾದಾಗ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋರಾಟ ಮಾಡುವಂತ ಧೈರ್ಯವಂತ ಪೊಲೀಸರು ಇರುವಂತ ಸಂದರ್ಭದಲ್ಲಿ ಇವತ್ತು ಈ ರೀತಿಯಾಗಿ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಏನು ಇವತ್ತು ಮಧ್ಯವ್ಯಸನ ಎಂತಹ ಒಂದು ಸಮಾಜ ಹಾಳು ಮಾಡುವಂತ ಕೆಲಸ, ಸಮಾಜವನ್ನ ನಾಶ ಮಾಡುವಂತಹ ಕೆಲಸ, ಯುವಜನರನ್ನ ಸರ್ವನಾಶ ಮಾಡುವಂತಹ ಕೆಲಸ ಇವತ್ತು ಮಾದಕ ವ್ಯಸನ ಮತ್ತು ಮಾದಕ ವಸ್ತುಗಳ ಮಾರಾಟ ಜಾಲ. ಅಂತಹ ಒಂದು ಜಾಲದ ಜೊತೆಗೆ ತಾನು ಅವರನ್ನ ಇಡಬೇಕಾಗಿತ್ತು, ಕಂಟ್ರೋಲ್ ಮಾಡಬೇಕಾಗಿತ್ತು, ಯುವಜನತೆಗೆ ರಕ್ಷಣೆ ಕೊಡಬೇಕಾಗಿತ್ತು, ಯುವಜನತೆಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದಂತಹ ಒಬ್ಬ ಚಾಮರಾಜಪೇಟೆಯ ಪೊಲೀಸ್ ಮಂಜಣ್ಣ ಅನ್ನುವಂತ ಒಬ್ಬ ಇನ್ಸ್ಪೆಕ್ಟರ್ ತಾನೇ ಅವರು ಕೊಡುವಂತ ಪುಡಿಯಸಿಗೆ ಇವಳ ಹೆಂಡತಿ ಮಕ್ಕಳಿಗೆ ಈ ಮಂಜಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಯಾರಿದ್ದಾನೆ ಅವನು ತನ್ನ ಹೆಂಡತಿ ಮಕ್ಕಳಿಗೆ ತನ್ನ ಬೆವರಿನ ಹಣದಲ್ಲಿ ಬೇಕಾಗಿದ್ದನ್ನ ಕೊಡೋದಕ್ಕೆ ತಾಕತ್ತಿರುವಂತಹ ಒಬ್ಬ ನಾಮರ್ದ ಇವತ್ತು ಹೋಗಿ ಈ ಯುವಜನರ ಭವಿಷ್ಯವನ್ನ ಹಾಳು ಮಾಡುವಂತ, ಈ ದೇಶವನ್ನ, ಈ ನಾಡನ್ನ ಹಾಳು ಮಾಡುವಂತಹ ಒಂದು ದಂಧೆ ಮಾದಕ ವಸ್ತುಗಳ ಮಾರಾಟ ಜಾಲ ಮಾಡ್ತಾ ಇದ್ದಂತವರ ಜೊತೆಯಲ್ಲಿ ಸೇರ್ಕೊಂಡು ಅವರಿಗೆ ಕುಮ್ಮ ಪಟ್ಕೊಂಡು ಅವ್ರು ಕೊಡುವಂತಹ ಎಂಜಲ್ ಕಾಸನ್ನ, ಕಟ್ಟವನ್ನ ತಿಳ್ಕೊಂಡು ಅವನ ಬಂಡವಾಳನ್ನ ಬರುತ್ತಾ ಇದ್ದ ಅಂತ ಅಂದ್ರೆ ಇವರಿಗೆ ಏನ್ ಮಾಡಬೇಕು? ಆದ್ರೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಸಮಾಧಾನಕರವಾದಂತಹ ವಿಚಾರ ಇದೆ. ಸಮಾಧಾನ ತರುವಂತಹ ವಿಚಾರ ಏನು ಅಂತಂದ್ರೆ ಇವತ್ತು ಈ ಮಂಜಣ್ಣ ಮತ್ತೆ 10 ಜನ ಸಹಚರರು ಏನು ಇವತ್ತು ಸಿಕ್ಕಿದ್ದಾರೆ, ಅವರು ಈ ಡ್ರಗ್ ಪೆಡ್ಲರ್ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ಡ್ರಗ್ ಪೆಡ್ಲರ್ ಜೊತೆನಲ್ಲಿ ಕೈ ಜೋಡಿಸಿ ಅವರನ್ನ ಮಂತ್ಲಿಯನ್ನ ವಸೂಲಿ ಮಾಡಿಕೊಂಡು ಇವರು ಮಾಡ್ತಾ ಇದ್ದಂತಹ ಕೆಲಸ ಕರೆ ಇದೆ ಅಂತ ಹೇಳಿ, ಅದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಹೇಳಿ, ಅದಕ್ಕೆ ಬೇಕಾಗಿರುವಂತಹ ಡಿಜಿಟಲ್ ಸಾಕ್ಷ್ಯಗಳು ದೊರಕಿದಾವೆ ಅಂತ ಹೇಳಿ ಪೊಲೀಸರೇ ಈ ಪ್ರಕರಣವನ್ನ ಬಯಲಿಗೆ ತಂದಿದ್ದಾರೆ. ಪೊಲೀಸರು ಮಾಡಿದಂತ ಅರ್ಧ ಕೆಲಸವನ್ನ, ಪೊಲೀಸರು ಮಾಡಿದಂತ ದ್ರೋಹವನ್ನ, ಪೊಲೀಸರು ಮಾಡಿದಂತಹ ಒಂದು ಏನು ತಮಗೆ ಕೊಟ್ಟಂತ ಅಧಿಕಾರದ ದುರುಪಯೋಗವನ್ನ ಇವತ್ತು ಪೊಲೀಸರೇ ಕಂಡಿಡಿದು ಸಮಾಜಕ್ಕೆ ಇವತ್ತು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಶಿಕ್ಷೆ ಕೊಟ್ಟುವಂತ ಕೆಲಸವನ್ನ ಇವತ್ತು ಈ ರಾಜ್ಯದ ಪೊಲೀಸರೇ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿಲ್ಲಿ ಪೊಲೀಸ್ ಇಲಾಖೆ ಅಂತ ಮಾತಾಡ್ತಾ ಇಲ್ಲ, ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಇವತ್ತು ಈ ತರದ್ದು ಏನು ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇದ್ರು ನಾವು ನೋಡ್ತಾ ಇದ್ದೀವಿ. ಏನಾಗಿದೆ ಪೊಲೀಸ್ ಇಲಾಖೆಗೆ? ಯಾಕೆ ಇಂತಿಂತ ಒಳ್ಳೆ ಪೊಲೀಸರು ಇದ್ದಾಗ ಇಂತಿಂತ ನೀಚ ಪೊಲೀಸರು ಇದ್ದಾರೆ ಇವತ್ತು? ನಾವು ನೋಡ್ತಾ ಇದ್ರೆ ದಿವಸ ಬೆಳಿಗ್ಗೆ ಎದ್ದು ಅಲ್ಲಿ ಅವರು ಪೊಲೀಸು FIR ರಿಜಿಸ್ಟರ್ ಮಾಡಲಿಲ್ಲ, ಇಲ್ಲಿ ಯಾರೋ ಟ್ರಾಫಿಕ್ ಪೊಲೀಸು ಇನ್ಯಾರ ಹತ್ರ ₹100 ಕೈ ಹಾಕ್ತಾ ಇದ್ದ, ಅಲ್ಲಾರೋ ಪೊಲೀಸು ಏನು ಚಿನ್ನ ಕಟ್ಕೊಂಡೋಗಿದ್ದಂತ ಚಿನ್ನವನ್ನ ವಶಪಡಿಸಿಕೊಂಡ್ರೆ ಆ ಚಿನ್ನದಲ್ಲೇ ತನ್ನ ಹೆಂಡತಿಗೆ ನೆಕ್ಲೆಸ್ ಮಾಡಿಕೊಟ್ಟಂತ ಪುಣ್ಯಾತ್ಮ ನೀಚ ಒಬ್ಬ ಪೊಲೀಸು. ಇಲ್ಲಿ ಎಲ್ಲೋ ಈ ನೀಚರು ಅಯೋಗ್ಯರಿಗೆ ದುಡ್ಡು ಸಿಗೋ ಬೇಡವರು, ಇವರು ಕಳ್ಳರ ಮಕ್ಕಳು, ಕದೀರಿನ ಮಕ್ಕಳು, ಇವರು ನಟೋರಿಯಸ್, ಇವರ ಚರಿತ್ರೆಯಲ್ಲಿ ಇವರ ಪೊಲೀಸು ಏನು ಪೊಲೀಸ್ ಕೆಲಸ ಮಾಡುವ ಇತಿಹಾಸದಲ್ಲಿ ಇವರು ನಟೋರಿಯಸ್ ಅಂತ ಹೇಳಿ ಅಂತವ್ರನ್ನ ತೆಗೆದುಕೊಂಡು ಹೋಗಿ ಅಲ್ಲೇ ಯಾವುದು ಪೊಲೀಸ್ ತರಬೇತಿ ಶಾಲೆಗಳಿಗೆ ಪಾಠ ಮಾಡುವ ಅಲ್ಲಿರುವಂತ ಹೇಳಿ ನೇಮಕಾತಿ ಮಾಡಿದ್ರೆ ಈ ಪೊಲೀಸ್ ಇಲಾಖೆಯಲ್ಲಿ ಪಾಠ ಮಾಡ್ತಾ ಇರುವಂತಹ ಪೊಲೀಸರು ಅಲ್ಲಿ ಬರುವಂತಹ ಪ್ರಶಿಕ್ಷಣಾರ್ಥಿಗಳು ಏನಿದ್ದಾರೆ, ಸ್ಟೂಡೆಂಟ್ಸ್ ಏನಿದ್ದಾರೆ, ಆ ಸ್ಟೂಡೆಂಟ್ಸ್ ಹತ್ರ ಲಂಚ ವಸೂಲಿ ಮಾಡ್ತಾರಂತೆ ಪಾಪಿಗಳು. ಮೊನ್ನೆ ಚಿತ್ರದುರ್ಗದ ಐಮಂಗಲದಲ್ಲಿ
ಬಂದಿರುವಂತಹ ಪೊಲೀಸರು ಆ ಹೊಸದಾಗಿ ಪೊಲೀಸ್ಗೆ ನೇಮಕಾತಿಯಾಗಿ ಬಂದಿರುವಂತವ್ರ ಹತ್ರ 500, 1000, 2000 ರೂಪಾಯಿನ ವಸೂಲಿ ಮಾಡ್ತಾ ಇದ್ರಂತೆ. ಪೊಲೀಸರಿಗೆ ಯಾವ ರೀತಿಯ ತರಬೇತಿ ಸಿಗ್ತಾ ಇದೆ ಅಂತ ಹೇಳಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಎಂತೆಂತ ಪೊಲೀಸ್ ಇದ್ದಾರೆ. ಜನರಿಗೆ ಯಾಕೆ ಇವತ್ತು ಪೊಲೀಸರ ಮೇಲೆ ಆಕ್ರೋಶ? ಜನ ಏನ್ ಸುಮ್ಮನೆ ಪೊಲೀಸರನ್ನ ಬೈತಾರ? ಜನರಿಗೆ ಉಚಿತ ಪೊಲೀಸರು ಬರೆಯೋದಕ್ಕೆ ಜನ ಯಾಕೆ ಇವತ್ತು ಪೊಲೀಸರನ್ನ ಬೈತಾ ಇದ್ದಾರೆ ಅನ್ನೋದನ್ನ ಜನ ಇವತ್ತು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಾವು ಎಷ್ಟು ಜನ ಪೊಲೀಸರು ವಿರುದ್ಧ ಅಂತ ಹೋರಾಟ ಮಾಡೋದು? ಎಲ್ಲರೂ ತಮಗೆ ಅಧಿಕಾರ ಇದ್ದಾಗ ಬಡವರ ಬಸ್ಸರು ನೋಡಲ್ಲ, ದೀನ ದಲಿತರು ನೋಡಲ್ಲ, ಅವ್ರ ಹತ್ರ ಧ್ವನಿ ಇದೆಯಾ ಇಲ್ವಾ ನೋಡಲ್ಲ, ಅವ್ರ ಹತ್ರ ದುಡ್ಡು ಇದೆಯಾ ಇಲ್ವಾ ನೋಡಲ್ಲ. ಜಾನ್ಪುರದಲ್ಲಿ ಅವ್ರ ಹತ್ರ ಎಷ್ಟು ಕಿತ್ಕೊಂಡು ಉಳಿಸ್ಕೊಂಡು ಕಳಿಸ್ಕೊಳ್ಬೇಕು ಅಂತ ಹೇಳಿ ನ್ಯಾಯ ನೀತಿ ನೋಡಲ್ಲ. ದುಡ್ಡು ಕೊಟ್ಟವರಿಗೆ ನ್ಯಾಯ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ಕೊಂಡಿರ್ತಾರೆ. ಸಿಕ್ಕಾಕೊಂಡವ್ರು ಮಾತ್ರ ಬಹಳ ಸಾಧ್ಯಗಳು, ಸಿಕ್ಕಾಕೊಳ್ಳೋ ತಂಡ ಮಾತ್ರ ನಟನೆಸ್ಗಳು, ಸಿಕ್ಕಾಕೊಂಡ್ರೆ ಮಾತ್ರ ನಾವು ಸಾಧ್ಯಗಳು ಅನ್ನೋ ರೀತಿಯಲ್ಲಿ ಇವತ್ತು ಪೊಲೀಸರು ವರ್ತನೆ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದ್ವಿ ಅನ್ನಪೂರ್ಣೇಶ್ವರಿ ನಗರದ ಒಬ್ಬ ಪೊಲೀಸರು, ಅಲ್ಲಿ ಯಾವುದೋ ಎಲ್ಲ ಸಿವಿಲ್ ಕೆಲಸಗಳಿವೆ, ಪಾತ್ರಗಳು ಅವ್ರಿಗೆ ಎಷ್ಟು ದುಡ್ಡು ಬೇಕು, ಅವ್ರು ಎಷ್ಟು ಹಣ ಬೇಕು, ನಮ್ ಜೊತೆಗೆ ಇದ್ದಾರೆ ಎಷ್ಟೊಂದು ಜನ ಪೊಲೀಸರು. ಇಲ್ಲೇ ಹುಳ ಬರ್ತಾರೆ ಇದ್ದಾರೆ, ನೂರಾರು ಜನ ಬರ್ತಾರೆ, ಒಂದೊಂದ್ಸಾರಿ 1000 ಜನ ಬರ್ತಾರೆ ಪೊಲೀಸರು. ಬೆಳಗ್ಗೆಯಿಂದ ಸಂತಕ ಇವತ್ತಿಲ್ಲಿ ಬೆವರು ಸುಲ್ಕೊಂಡು ಕೆಲಸ ಮಾಡ್ತಾರೆ. ತಮ್ಮ ದುಡಿಮೆಯ ಬೆವರಿನ ದುಡ್ಡಿಗೆ ಬರುವಂತ ಸಂಬಳದಲ್ಲಿ ಪೊಲೀಸರು ಬರ್ತಾ ಇದ್ದಾರೆ. ಮಹಾದೇವ ಸ್ವಾಮಿ ಇನ್ಕ್ಲೂಡಿಂಗ್ ಮಹಾದೇವ ಸ್ವಾಮಿ ಅವರನ್ನು ಸೇರಿದಂಗೆ ಬಹಳಷ್ಟು ಜನ ಇವತ್ತು ಅಂತ ಕೆಲಸವನ್ನ ಮಾಡ್ತಾ ಇರುವಂತ ಜನರನ್ನ ನಾವು ನೋಡ್ತಾ ಇದ್ವಿ ಪೊಲೀಸ್ ಇಲಾಖೆಯಲ್ಲಿ. ಆದ್ರೆ ಈ ಪಾಪಿಗಳು 9 ಜನ ಇದ್ದಾರೆ ಪೊಲೀಸರು. ಇವ್ರಿಗೇನಾದ್ರೂ ಮನೋಮರ್ಯಾದೆ ಇದ್ರೆ ಇವ್ರು ಅನ್ಕೊಂಡಿರ್ಬೋದು, ನಾನು 2 ಮಂದಿಗೆ ಕಳಿಸಿದ್ರೆ ನಾನು ಅಲ್ಲೆಲ್ಲೋ 50/80, 60/40 BDL ಲೆವೆತ್ತಲ್ಲಿ ಮನೆ ತಗೊಂಡು ಮನೆ ಕಳಿಸಿ ನಾನು ಗೃಹಪ್ರವೇಶ ಮಾಡ್ಬಿಟ್ರೆ ಜನ ದೊಡ್ಡ ಮನುಷ್ಯ ಅಂತಾರೆ ಅಂತ ಹೇಳಿ ಪಾಪಿಗಳು ಭಾವಿಸ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಯಾಕೆ ಇವ್ರಿಗೆ ಇಷ್ಟೊಂದು ಬಿಡ್ಬೇಕು ಪೊಲೀಸರಿಗೆ? ಯಾಕೆ ಇಂಥ ಅಪಾಪಿ? ಯಾಕೆ ಇವ್ರಿಗೆ ಇಷ್ಟೊಂದು ದುರ್ಬುದ್ಧಿ, ದುರಾಸೆ? ಸಮಾಜ, ದೇಶ, ವ್ಯವಸ್ಥೆ ಎಲ್ಲವೂ ಹಾಳಾದ್ರೂ ಪರವಾಗಿಲ್ಲ, ನಾನು ಒಬ್ಬನೇ ಉದ್ಧಾರ ಆಗ್ಬೇಕು ಅನ್ನುವಂತ ಸ್ವಾರ್ಥ ಇವತ್ತು ಯಾಕೆ ಪೊಲೀಸರಿಗೆ? ನಮಗೆ ಪೊಲೀಸ್ ಇಲಾಖೆಗೆ ಮತ್ತೆ ಪೊಲೀಸ್ ಅಧಿಕಾರಕ್ಕೆ ಬಂದ್ರೆ ಹಲವಾರು ಒಳ್ಳೆಯ ಉದಾಹರಣೆಗಳಿದ್ದಾವೆ. ಹಾಗೇನೆ ಕೆಲವೊಂದು ಮುಖವಾಡ ಧರಿಸಿ ತಾವು ಒಳ್ಳೆಯವರು ಅಂತ ಹೇಳ್ಕೊಂಡಂತ ನಕಲಿ ಸಿಂಗಂಗಳ ಉದಾಹರಣೆಗಳು ನಮ್ಗೆ ಸಿಗ್ತವೆ. ಆದ್ರೆ ನಮ್ಗೆ ಯಾವಾಗ್ಲೂ ರಿಯಲ್ ಸಿಂಗಂಗಳಾಗಿ ಪೊಲೀಸ್ ಇಲಾಖೆಯಲ್ಲಿ ಕಾಣುವಂತವರು ಸೋನಿಯಾ ನಾರಾಯಣ್ ಅವರು, ರೂಪಾ ಮೋಡ್ಗಿಲ್ ಅವರು, ಮಧುಕರ್ ಶೆಟ್ಟಿ ಅವರು, ಶಕೀಲ್ ಅಹಮದ್ ಮತ್ತು ಅವ್ರ ಜೊತೆಗೆ ಯಡಿಯೂರಪ್ಪ ಹೋಗಿ ತೀರ್ಕೊಂಡಂತ SP ಆಗಿದ್ದಂತ ಹರಿಕೃಷ್ಣ ಅವರು, ಇವರನ್ನ ನಾವು ನಿಜವಾದ ಸಿಂಗಂ ಅಂತ ಹೇಳಿ ಭಾವಿಸ್ಕೊಂಡಿದ್ದೀವಿ. ಆದ್ರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಒಂದಷ್ಟು ಕೊಂಡ್ಕೊಂಡು ಪುಂಗಾಣಿಯನ್ನು ಕೊಂಡ್ಕೊಂಡು ಒಂದಷ್ಟು ಜನ ಸಿಂಗಂಗಳು ಅಂತ ಹೇಳಿ ಹೆಸರು ತಗೊಂಡ್ಬಿಟ್ಟಿದ್ರು. ಆ ಸಿಂಗಂಗಳು ಏನ್ ಮಾಡ್ತಾರೆ ಗೊತ್ತಾಗುತ್ತೆ? ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ಕೊಂಡು ದೇಶಭಕ್ತಿ ಅದು ಇದು ಸಾಹಸ ಪ್ರಾಮಾಣಿಕತೆ ಎಲ್ಲವನ್ನ ಮಾತಾಡ್ಕೊಂಡು ಕೊಂಡ್ಕೊಂಡಿದ್ದಂತ ಪುಂಗಾಣಿ ಸಿಂಗಂಗಳು ಇವತ್ತು ಯಾವ್ದಾವ್ದು ಕಾಂಗ್ರೆಸ್, ಬಿಜೆಪಿ, JDS ಪಕ್ಷದಲ್ಲಿ ಯಾವ್ದಾದ್ರು ಕೂಡಿಟ್ಕೊಂಡಿದ್ದಾರಲ್ಲ, ಮಾಡಿ ಕೊಳೆಯವರು ಇಟ್ಕೊಂಡಿದ್ದಾರ, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಜಮೀನನ್ನ ಕೊಳ್ಳವರು ಇಟ್ಕೊಂಡು ಇವತ್ತು ಕಾಂಗ್ರೆಸ್, ಬಿಜೆಪಿ, JDS ಯಾವ್ದಾದ್ರು ಪಕ್ಷದಲ್ಲಿ ರಾಜ್ಯದ ಯಾವ್ದಾದ್ರು ನೆಲೆಯಲ್ಲಿ ಟಿಕೆಟ್ ಕೊಡ್ತಾರ, ತಮಗೆ ಎಲೆಕ್ಷನ್ ಟಿಕೆಟ್ ಕೊಡ್ತಾರ ಅಂತ ಹೇಳಿ ಇವತ್ತು ಈ ನಕಲಿ ಪುಂಗಾಣಿ ಸಿಂಗಂಗಳು ಇವತ್ತು ಕಾಯ್ಕೊಂಡು ಕೊಟ್ಟಿದ್ದಾರೆ. ನೋಡಿ ಎಷ್ಟು ವಿಪರ್ಯಾಸ! ಎಂಥ ಸಿಂಗಂಗಳು ದೇಶಕ್ಕಾಗಿ ಜನರಿಗಾಗಿ ಹೋರಾಟ ಮಾಡಿ ಪ್ರಾಣ ಕೊಟ್ಟಂತಹ ಸಿಂಗಂಗಳು ಇಲ್ಲಿ ತಮ್ಮ ಹಿತಾಸಕ್ತಿಗಾಗಿ ತಮ್ಮ ಬೆಳೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸುಳ್ಳು ಪಳ್ಳು ಇನ್ನೊಂದು ಏನೋ ಕೊಂಡ್ಕೊಂಡು ಸಿಂಗಂಗಳು ಅಂತ ಹೇಳ್ಕೊಂಡು ಕೋಟ್ಯಾಂತರ ಆಸ್ತಿ ಮಾಡಿ ಇವತ್ತು ಈ ದೇಶವನ್ನ, ಈ ಸಮಾಜವನ್ನ ಹಾಳುಗೆಡುವುದಕ್ಕೆ ನಿಂತಿರುವಂತಹ ಭ್ರಷ್ಟ ರಾಜಕೀಯ ಪಕ್ಷಗಳಲ್ಲಿ ಟಿಕೆಟ್ ಕೊಟ್ಟರೆ ನಿಂತು ಗೆದ್ದು ನಾವು ರಾಜಕಾರಣಿ ಹಾಕ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಂತಹ ಸಿಂಗಂಗಳು ಇವತ್ತು ಒಂದು ಕಡೆಯಲ್ಲಿ ಎಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಯಾರನ್ನ ಕಾಯೋದಕ್ಕೆ, ಯಾರನ್ನ ನಮ್ಮ ರಕ್ಷಣೆ ಮಾಡೋದಕ್ಕೆ ನಾವು ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀವೋ ಆ ಜನನೇ ಇವತ್ತು ನಮ್ಮನ್ನ ಶೋಷಣೆ ಮಾಡೋದಕ್ಕೆ ನಿಂತಿದ್ದಾರೆ. ಪೊಲೀಸರಿಗೆ ನಾನು
ರಾಜಕಾರಣದಲ್ಲಿ ಇರ್ತಕ್ಕಂಥ ಇಂತಹ ಮಂಜನ ತರಹದ ಕಳ್ಳ ನೀಚ ಭ್ರಷ್ಟ ದೇಶದ್ರೋಹಿ ಪೊಲೀಸರಿಗೆ ನಾನು ವಿಚಾರವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ 2020ರಲ್ಲಿ ಒಬ್ಬ ವಿಕಾಸ್ ದುಬೆ ಅಂತ ಮಾಫಿಯಾ ಕಿಂಗು ವಿಕಾಸ್ ದುಬೆ ಅಂತ ಮಾಫಿಯಾ ಮಾಡಿಕೊಂಡು ಹೆಸರು ಮಾಡಿಕೊಂಡು ರಾಜಕಾರಣಿಗಳ ಸೇರ್ಕೊಂಡು ಎಲ್ಲ ರಾಜಕಾರಣಿಗಳ ಸ್ವಭಾವವನ್ನು ಬೆಳೆಸಿಕೊಂಡು ಅಧಿಕಾರವನ್ನ ಬೆಳೆಸಿಕೊಂಡು ಮಾರುತನ್ನ ಮಾಡಿಕೊಂಡು ನಡ್ಕೊಂಡು ಇದ್ದಂತಹ ಒಬ್ಬ ದಂಡಕೋರ ಕಿಂಗ್ ಪಿನ್ ಮಾಫಿಯಾದರೆ ಆ ವಿಕಾಸ್ ದುಬೆ ಅನ್ನೋನು ಅಲ್ಲಿನ ಸರ್ಕಾರಕ್ಕೆ ಅಪಾಯ, ಇವನ ಥ್ರೆಟ್ ಸಾಕು, ಇವನನ್ನ ಬೆಳೆಸಿದ್ದು, ಇವನ ಮೇಲೆ ನಾವು ಕ್ರಮ ತೆಗೆದುಕೋಬೇಕು, ಇವನ ಆಟಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಯುಪಿಯಲ್ಲಿ ಪೊಲೀಸರು ನಿರ್ಧಾರ ಮಾಡ್ತಾರೆ 2020ರಲ್ಲಿ. ಏನಾಗುತ್ತೆ, 8 ಜನ ಪೊಲೀಸರು ಪಾಪ ಡಿಎಸ್ಪಿ ಸೇರಿದಂಗೆ 8 ಜನ ಪೊಲೀಸರನ್ನ ಕೊಟ್ಲಿಯಿಂದ ಮಚ್ಚಿಯಿಂದ ಕಮ್ಮಿಂದ ಅವನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಒಬ್ಬ ಡಿಎಸ್ಪಿ ಅನ್ನು ಸೇರಿದಂಗೆ 8 ಜನ ಪೊಲೀಸರನ್ನ ಕೊಚ್ಚಾಕ್ತಾನೆ, ಸೌತಾಕಾಯಿ ರೀತಿಯಲ್ಲಿ ಕೊಚ್ಚಾಕ್ತಾನೆ ವಿಕಾಸ್ ದುಬೆ ಎನ್ನುವಂತ ಒಬ್ಬ ಮಾಫಿಯಾ ಬರೆ. ಯಾಕೆ ಕೊಟ್ಟವನ್ನ ಮಾಡಿದ್ದು? ಯಾಕೆ ಅಂತ ಅಂದ್ರೆ ಪೊಲೀಸರು ಬೆಳೆಸಿದ್ರು ಅವನ್ನ. ಬೆಳಿ ಮಗ ನನಗೂ ಸ್ವಲ್ಪ ಬಿಸ್ಕೆಟ್ ಹಾಕೋ ಮಗ ನಾವು ನೆಕ್ಕೊಂಡು ತಿನ್ಕೊಂಡು ಇಲ್ಲೇ ಇರ್ತೀವಿ ಅಂತ ಹೇಳಿ ಪೊಲೀಸರು ಅವನ್ನ ಬೆಳೆಸಿದ್ರು. ಬೆಳ್ಳ ಆಮೇಲೆ ಏನ್ ಮಾಡ್ದ, ಈಗ ಅವನಿಗೆ 8 ಜನ ಪೊಲೀಸರನ್ನ ಹತ್ಯೆ ಮಾಡುವಂತ ಧೈರ್ಯ ಎಲ್ಲಿಂದ ಬಂತು? ಅದಕ್ಕೆ ಕಾರಣ ಗೊತ್ತಾಯ್ತು. ಏನು ಅಂತ ಅಂದ್ರೆ ಪೊಲೀಸ್ ಇಲಾಖೆಯಲ್ಲೇ ಇದ್ದಂತಹ ಕೆಲವು ಜನರು ಆ ವಿಕಾಸ್ ದುಬೆ ಅನ್ನೋಕೆ ಇನ್ಫಾರ್ಮೇಶನ್ ಕೊಟ್ರು. ಇವತ್ತು ಈ ತರದ ಆಪರೇಷನ್ ನಡೆಯುತ್ತೆ, ನಿನ್ನನ್ನ ಬಂಧಿಸೋದಕ್ಕೆ ಅಥವಾ ನಿನ್ನನ್ನ ಹತ್ಯೆ ಮಾಡೋದಕ್ಕೆ ನಮ್ಮ ಪೊಲೀಸರು ಬರ್ತಾ ಇದ್ದಾರೆ, ಇಷ್ಟು ಜನ ಪೊಲೀಸರು ಬರ್ತಾ ಇದ್ದಾರೆ, ಇತ್ತ ಕಡೆಯಿಂದ ಬರ್ತಾ ಇದ್ದಾರೆ, ಸ್ವಲ್ಪ ನೋಡ್ಕೊ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡು ಅಂತ ಹೇಳಿ ವಿಕಾಸ್ ದುಬೆಗೆ ಪೊಲೀಸ್ ಸ್ಟೇಷನ್ ಮತ್ತೆ ಪೊಲೀಸರ ನಡುವೆ ಇರುವಂತಹ ತಾಯಿ ಗಂಡಂದ್ರು ಅವತ್ತು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಪರಿಣಾಮ ಏನಾಯ್ತು, ಅವನು ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಂಡು AK-47 ಮೊದಲು ಎಲ್ಲವನ್ನ ಇಟ್ಕೊಂಡು ಪೊಲೀಸರನ್ನ ರಿಲೀಸ್ ಮಾಡಾಕ್ಬಿಟ್ರು. ಇವತ್ತು ಅನ್ನ ತಿನ್ನದೆ ಈ ತರ ಅಲ್ಕಟ್ ಕೆಲಸ ಏನಾದ್ರು ಪೊಲೀಸರು ಮಾಡ್ತಾ ಇದ್ರೆ ಯಾವನಾದ್ರೂ ಅರ್ಥ ಮಾಡ್ಕೋಬೇಕು, ನಿಮ್ಮ ಬಾಳು ಹಂಗೆ ಆಗುತ್ತೆ, ನಿಮ್ಮ ಬದುಕು ಹಂಗೆ ಆಗುತ್ತೆ. ನೀವು ಯಾರಾದ್ರೂ ಸಮಾಜಘಾತಕರನ್ನ, ಅನ್ಯಾಯ ಮಾಡೋರನ್ನ, ಇನ್ನೊಬ್ಬರನ್ನ ಮೋಸ ಮಾಡೋರನ್ನ, ಆರೋಪಿಗಳನ್ನ, ಅಪರಾಧಿಗಳನ್ನ ನೀವು ಬೆಂಬಲಿಸ್ತಾ ಇದ್ರೆ ಅವರು ಸಮಾಜಕ್ಕೆ ಮಾಡುವಂತ ದ್ರೋಹವನ್ನ ನಿಮಗೂ ಮಾಡ್ತಾರೆ, ನಾಳೆ ನಿಮ್ಮ ಕುಟುಂಬದವ್ರಿಗೂ ಮಾಡ್ತಾರೆ. ಇದನ್ನ ಪೊಲೀಸರು ಅರ್ಥ ಮಾಡ್ಕೋಬೇಕು. ಹಾಗೆ ಈ ಪ್ರಕರಣದಲ್ಲಿ ಏನು ಹೊತ್ತು ನಾವಂತೂ ಹಾರ ಹಾಕಬೇಕು, ಮಹಾಮಂಗಳಾರತಿಯನ್ನ ಮಾಡಬೇಕು. ಮಹಾಮಂಗಳಾರತಿಗೆ ನಾವೇನು ನೋಡ್ತಾ ಇಟ್ಕೊಂಡಿದ್ವಿ 11 ಗಂಟೆಗೆ ಸರಿಯಾಗಿ ಆರತಿ ಎತ್ತಿರೋ ಕಳ್ಳ ಮಂಜನ್ಗೆ ಎಂತ ಮಂಜನ್ಗೆ ಮಹಾಮಂಗಳಾರತಿ ಎತ್ತಿರೋ ನಮ್ ಮಂಜನ್ಗೆ ಪ್ರಸ್ತಂದೆ ಮಾಡುವಂತ ಕಳ್ಳ ಮಂಜನ್ಗೆ ಅಂತ ಹೇಳಿ ಅವನಿಗೆ ಆರತಿಯನ್ನ ಎತ್ತಬೇಕು ಅಂತ ಹೇಳಿ ನಾವು ಬಂದಿದ್ವಿ. ಆರತಿ ಎಲ್ಲಾನು ರೆಡಿ ಮಾಡಿಕೊಂಡು. ಆದ್ರೆ ಈ ಪ್ರಕರಣದಲ್ಲಿ ಬೇರೆ ಇನ್ಯಾವುದೋ ಪ್ರಕರಣ ಆಗಿದೆ, ನಾವು ಅವನಿಗೆ ಆರತಿನ ಎತ್ತಾ ಇದ್ವಿ, ಹೋಗ ಆಗ್ತಾ ಇದ್ವಿ, ಏನೆಲ್ಲ ಮಾಡಬೇಕು ಅವಮಾನ ಮಾಡೋದಕ್ಕೆ ಏನೆಲ್ಲ ಸಲಹೆಗಳು ಎಲ್ಲವನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ ಇದೆ. ಈ ಪ್ರಕರಣದಲ್ಲಿ ಏನು ಡಾಕ್ಟರ್ ರಾಜ್ಕುಮಾರ್ ಒಂದು ಸಿನಿಮಾ ಮಾಡಿದ್ರು, ಕೊನೆಯದಾಗೋ ಅಥವಾ ಎರಡನೇ ಗೊತ್ತಿಲ್ಲ, ಸಪ್ತವೇದಿ ಅಂತ ಹೇಳಿ ಕೊನೆಯದಾಗ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಹೀಗೆ ಡ್ರಗ್ಸ್ ಪೆಡ್ಲರ್ಸ್ ದಂಧೆ ಇರುತ್ತೆ, ಅವರೆಲ್ಲರೂ ಡ್ರಗ್ಸ್ ನ ಹಂಚೋದ್ರ ಮುಖಾಂತರ ಯುವಜನರನ್ನ, ವಿದ್ಯಾರ್ಥಿಗಳನ್ನ, ಭವಿಷ್ಯವನ್ನ ಹಾಳು ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆಗಿನ ಸಿನಿಮಾದಲ್ಲಿ
ನಾಯಕರಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಒಂದು ಡ್ರಗ್ ಪೆಡ್ಲರ್ ಜಾಲವನ್ನ ಬೇರ್ಸೋದಕ್ಕೆ ಮುಂದಾಗ್ತಾರೆ. ಮುಂದಾಗಿ ಅವ್ರಿಗೊಂದು ಆಘಾತಕಾರಿ ವಿಚಾರ ಗೊತ್ತಾಗುತ್ತ ಸಂದರ್ಭದಲ್ಲಿ ಏನಂತ ಅಂದ್ರೆ ಪಾಪ ಅವ್ರ ಮಗ ಅಣ್ಣವರು ಸಿನಿಮಾ ನಾಯಕರಾಗಿದ್ದಂತಹ ಸಿನಿಮಾದಲ್ಲಿ ಅವರ ಮಗನೂ ಕೂಡ ಡ್ರಗ್ಸ್ ತೆಗೆದುಕೊಳ್ಳುವಂತಹ ಚಟಕ್ಕೆ ಬಲಿಯಾಗಿ ಇವತ್ತು ಸಿಗಾಕೊಂಡಿರುವಂತದ್ದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಇಡೀ ಒಂದು ಸರ್ಕಾರವನ್ನ ಬೆಳೆಸ್ತಾರೆ, ಹೋರಾಟ ಮಾಡ್ತಾರೆ, ರಿಯಲ್ ಸಿನಿಮಾದ ರೀತಿಯಲ್ಲಿ ನಮಗೆ ಆ ಸಿನಿಮಾದಲ್ಲಿ ನೋಡೋದಕ್ಕೆ ತೋರಿಸಿದ್ದಾರೆ. ಆ ರೀತಿಯಾಗಿ ಇವತ್ತು ಬೆಂಗಳೂರಲ್ಲೂ ಕೂಡ ಒಂದಷ್ಟು ಜನ ಇನ್ನೇನು ಪ್ರಾಮಾಣಿಕವಾಗಿರುವಂತಹ ಪೊಲೀಸರು, ಒಂದಷ್ಟು ಜನ ಅಲ್ಲ ಬಹಳಷ್ಟು ಜನ ಪೊಲೀಸರು ಪ್ರಾಮಾಣಿಕವಾಗಿದ್ದಾರೆ. ಇವತ್ತು ಶಬ್ದವಾದಿ ಪಿಕ್ಚರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪೊಲೀಸ್ ಆಗಿ ಹೋರಾಟ ಮಾಡಿ ಏನು ಒಂದು ಡ್ರಗ್ಸ್ ತಂದೆ ಜಾಲವನ್ನ ಬೆಳೆಸ್ತಾರೆ. ಆ ರೀತಿಯಾಗಿ ಇವತ್ತು ಬೆಂಗಳೂರಿನ ಪೊಲೀಸರು, ಬೆಂಗಳೂರಿನ ಗಮಿಸುವ ಪೊಲೀಸರ ಅಂಡರಲ್ಲಿ ಕೆಲಸ ಮಾಡುವಂತಹ ಕೆಲವೊಂದಿಷ್ಟು ಜನರು, ಇನ್ಕ್ಲೂಡಿಂಗ್ ಡಿಸಿಪಿ ಗಿರೀಶ್, ಹಾಗೆ ಎಸಿಪಿ ಭರತ್ ರೆಡ್ಡಿ, ಎಸಿಪಿ ಚಂದನ್, ರಮೇಶ್, ಇವರೆಲ್ಲರೂ ಸೇರ್ಕೊಂಡು ಇವತ್ತು ಏನು ಸಮಾಜಕ್ಕೆ ಮಾರಕವಾಗಿದ್ದಂತಹ ಮಾರಕ ವಸ್ತುಗಳ ಜಾಲ ಇತ್ತು ಅದನ್ನ ಬೇಯಿಸಿದ್ದಾರೆ. ಕೇವಲ ಅದನ್ನ ಆಚೆಗೆ ತಂದು ನೋಡಿ ನಾವು ಕಳ್ಳರನ್ನ ಡ್ರಗ್ ಪೆಡ್ಲರ್ಸ್ ಅನ್ನ ಹಿಡಿದಿದ್ದೀವಿ ಅಂತ ಅವರು ಹೇಳಲಿಲ್ಲ. ತಮ್ಮ ಇಲಾಖೆಯವರೇ, ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಅದರಲ್ಲಿ ಶಾಮೀಲಾಗಿದ್ರು ಕೂಡ ಆಮೇಲೆ ನಮಗೆ ಈಗ ಪೊಲೀಸ್ ರೇಡ್ ಪ್ರಕರಣವನ್ನ ಬಯಲಿಗೆ ಎಳೆದಿದ್ದಕ್ಕೆ ನಮ್ಗೆ ಗೊತ್ತಾಗಿದೆ ಪೊಲೀಸರು ಇದು ಮಾಡಿದ್ರು ಅಂತ. ಆದ್ರೆ ಅದು ಪೊಲೀಸರಿಗೆ ಕೆಲಸ ಮಾಡಿದ್ದಾರೆ ಅಂತ. ಆದ್ರೆ ಈ ಪೊಲೀಸ್ ಇಲಾಖೆಯವರಿಗೆ ಈ ಪ್ರಕರಣವನ್ನ ಮುಚ್ಚಾಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗ್ಲೂ ಕೂಡ ಇಲ್ಲ, ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ಬಹುಶಃ ಅವರು ಸತ್ಯವಾಗಿ ಸಿನಿಮಾ ನೋಡಿದಾರ. ಆ ಸಿನಿಮಾದ ಅಣ್ಣವರ ಸ್ಫೂರ್ತಿಯಲ್ಲಿ ಇಲ್ಲ ನಾವು ಇದನ್ನ ಹಿಡಿಬೇಕು, ಬೆಳೆಸಬೇಕು ಅಂತ ಹೇಳಿ ಅವರು ಯಾರು ಆ ದಂಡೇತನಲ್ಲಿ ತೊಡಗಿದ್ದಂತಹ ಹಿರಿಯ ಪೊಲೀಸ್ ಅಧಿಕಾರಿ ಮಂಜೇಶ್ವರ ಸೇರಿದಂಗೆ 11 ಜನರನ್ನ ಆ ಪ್ರಕರಣದಲ್ಲಿ ದಾಖಲೆ ಸಮೇತ ಹಿಡಿದು ಅವರನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ನಾವು ಅವರನ್ನ ಸಂದರ್ಭದಲ್ಲಿ ಅಪ್ರಿಶಿಯೇಟ್ ಮಾಡ್ತೀವಿ. ಯಾರೆಲ್ಲರೂ ಇಂಥ ದುಷ್ಟ ಪೊಲೀಸರು ಸಿಕ್ಕಾಕೊಳ್ಳೋದಕ್ಕೆ ಕಾರಣಕರ್ತರಾಗಿರುವಂತಹ ಪ್ರಾಮಾಣಿಕ ಪೊಲೀಸರನ್ನ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವರನ್ನ ಅಪ್ರಿಶಿಯೇಟ್ ಮಾಡುತ್ತೆ, ಅಭಿನಂದಿಸುತ್ತೆ. ಒಂದ್ಸಲ ಜೋರು ಚಪ್ಪಳೆ ಬಿಡಿ. ಈ ಕೈಮಂದ ಮತ್ತೆ ಅವರ ಸಹಚರರ ಸುದ್ದಿ ಬಿಡೋದಕ್ಕೆ ಕಾರಣಕರ್ತರಾದಂತ ಪ್ರಾಮಾಣಿಕವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅವರನ್ನ ಬಂಧಿಸಿದಂತಹ ಕರ್ನಾಟಕದ ದಕ್ಷ ಪೊಲೀಸರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ಬಿಡಿ. ಆದ್ರೆ ಇವತ್ತು ಮಾರಕ ವಸ್ತುಗಳ ಜಾಲ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಯಾವ ಯಾವ ರೀತಿಯಲ್ಲಿ, ಯಾವ ಯಾವ ಫಾರ್ಮಲ್ಲಿ, ಯಾವ ಯಾವ ಡೋಸಲ್ಲಿ, ಆಮೇಲೆ ಪೊಲೀಸರು ಗೊತ್ತಿರಬೇಕು ಮಾರಕ ವಸ್ತುಗಳ ಜಾಲ ಹೆಂಗೆ ರೀತಿ ಅಂತ. ನಮಗೆ ತರಕಾರಿ ಆರೋಗ್ಯ ಗೊತ್ತಿರಲ್ಲ, ಯಾವ ತರಕಾರಿಯಲ್ಲಿ ಕಿಟ್ಟು ಬರುತ್ತೆ ಅಂತ. ಹಣ್ಣುಗಳನ್ನ ಮಾರಾಟ ಮಾಡೋರಿಗೆ ಗೊತ್ತಿರಲ್ಲ, 10-20 ವರ್ಷ, 30 ವರ್ಷ, 50 ವರ್ಷದಿಂದ ಹಣ್ಣು ಮಾಡ್ತಾ ಇರ್ತಾರೆ. ಅದು ಯಾವ ಹಣ್ಣಲ್ಲಿ ಕಿಟ್ಟು ಬರುತ್ತೆ ಅಂತ ಹೇಳಿ ಹಣ್ಣು ಮಾರಾಟ ಮಾಡೋದು ಗೊತ್ತಿರಲ್ಲ. ಔಷಧಿ ಅಂಗಡಿ, ನಮ್ದೊಂದು ಔಷಧಿ ಅಂಗಡಿ ಇದೆ. ನಾನು ಫಾರ್ಮಸಿಸ್ಟು, ನಾನು ಬಿ ಫಾರ್ಮಸಿಯನ್ನು ಹೊತ್ಕೊಂಡು ಒಂದು ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದೀವಿ. ನಮ್ಮ ಔಷಧಿ ಅಂಗಡಿಯಲ್ಲಿ ಯಾವ ಔಷಧಿಯನ್ನ ತೆಗೆದುಕೊಂಡ್ರೆ ಅದರ ಸೈಡ್ ಎಫೆಕ್ಟ್ ಇಂದ ನಮಗೆ ಮತ್ತು ಬರುತ್ತೆ, ಕಿತ್ತು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಔಷಧಿ ತಗೊಂಡ್ರೆ ಏನೋ ಕೆಮ್ಮು, ನೆಗಡಿನೋ, ಬಿಪಿನೋ, ಶುಗರ್, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಆದ್ರೆ ಯಾವ ಔಷಧಿಯನ್ನ ತೆಗೆದುಕೊಂಡ್ರೆ ಅದರ ಸೈಡ್ ಎಫೆಕ್ಟ್ ಇಂದ ನಮಗೆ ಮತ್ತು ಬರುತ್ತೆ, ಚಿತ್ತು ಬರುತ್ತೆ ಅನ್ನೋದು ಡ್ರಗ್ಸ್ ಅಡಿಕ್ಟ್ ಆಗಿರುವಂತವ್ರಿಗೆ ಗೊತ್ತಿದೆ. ಅದು ಒಂದು ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾನು ಹೇಳೋದಲ್ಲ, ನಮಗೆ ಎಷ್ಟು ತರ ಗೊತ್ತಾಗಲ್ಲ. ನಾವು ಅಂಗಡಿಯಲ್ಲಿ ಮಾತ್ರೆ ಕೊಡ್ತಾ ಇರ್ತೀವಿ. ಯಾವ ಬರ್ತಾನೆ ಮಾತ್ರೆ ತಗೊಂಡ, ಸರಿ ಒಂದ್ಸಲ ಕೊಟ್ವಿ ಅವನಿಗೆ, ಇನ್ನೊಂದು ದಿವಸ ಬಂದ ಮಾತ್ರೆ ಕೇಳಲ್ಲ, ಸರಿ ಏನೋ ಅಂತ ಕೊಟ್ವಿ, ನಾಳೆ ದಿವಸ ಬಂದ ಹಿಂಗ್ ಕೂಡಿಸ್ಕೊಂಡ್ಬಿಡ್ತಾನೆ. ನಾನು
ಮೆಡಿಕಲ್ ಫಾರ್ಮಸಿಸ್ಟ್ ಆಗಿ ನಾನು ಒಂದು ಏನು ಫಾರ್ಮಸಿಸ್ಟ್ಗಳ ನಮ್ಮ ವೃತ್ತಿಯ ಒಂದು ಉಚಿತವಾಗಿ ಕಾಪಾಡಿಕೊಳ್ಳುವಂತವನಾಗಿ ನಾನು ಅವ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಏನಾದ್ರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾನೆ, ದುರ್ಬಳಕೆ ಮಾಡ್ಕೊತಾ ಇದ್ದಾನೆ. ಹಾಗಾಗಿ ನಿಮ್ಮನ್ನ ವಿಚಾರಿಸಬೇಕು, ನಾನು ನಿಮ್ಗೆ ಕೊಡ್ಬೇಕೆ ಕೊಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಬೇಕು ಅಂತ ಹೇಳಿ ಫಾರ್ಮಸಿಸ್ಟ್ಗಳೇ ಇರುವಂತಹ ಮೆಡಿಕಲ್ ಶಾಪ್ಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಇವತ್ತು ಬಹುತೇಕ ಎಲ್ಲ ಸರ್ಕಾರಿ ಅಲ್ಲ, ಎಲ್ಲ ಮೆಡಿಕಲ್ ಶಾಪ್ಗಳು, ಎಲ್ಲ ಔಷಧಿ ಅಂಗಡಿಗಳು ಇವತ್ತು ಸರ್ಕಾರಿ ಅಂಗಡಿಗಳನ್ನ ಕಡೆಯಾಗಿ ಇವತ್ತು ಅಂಗಡಿಗಳು ನಡೆಸ್ತಾ ಇದ್ದಾರೆ. ಅಲ್ಲಿ ಒಬ್ರು ಕ್ವಾಲಿಫೈಡ್ ಪರ್ಸನ್ಗಳಿರಲ್ಲ, ತಿಳುವಳಿಕೆ ಇರೋ ಜನರು ಇರಲ್ಲ. ಯಾರಿಗೆ ಬೇಕಾದ್ರೂ ಮೆಡಿಸಿನ್ ಕೊಡೋದು, ಏನು ಬೇಕಾದ್ರೂ ಕೊಡೋದು. ಏನಾಗುತ್ತೆ ನೋಡಿ, ಯಾರಿಗೆ ಕೊನೆಗೆ ಎಲ್ಲಿ ಬಂದಿದೆ ಇದು ಅಂತಂದ್ರೆ ಎಲ್ಲರೂ ಅನ್ಯಾಯ ಮಾಡ್ಕೊಂಡೆ ಬರ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಸಮಾಜ ಎಲ್ಲಿಗೆ ಬಂದಿದೆ ನೋಡಿ. ಡಾಕ್ಟರ್ಗಳು ಇವತ್ತು ನಿಮ್ಗೆ ಏನಾದ್ರು ಸಣ್ಣ ಸಮಸ್ಯೆ ಅಂತ ಕಚೇರಿಗೆ ಹೋದ್ರೆ, ಆಸ್ಪತ್ರೆಗೆ ಹೋದ್ರೆ ಒಂದು 2 ಲಕ್ಷ 3 ಲಕ್ಷ ಬಿಲ್ ಮಾಡ್ಬಿಟ್ಟು ಸುಮ್ಮನೆ ಮಾಡೋಣ ಅಂತ ನೋಡ್ತಾ ಇದ್ದಾರೆ. ಡಾಕ್ಟರ್ಗಳು ಅದನ್ನ ನೋಡ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಹತ್ರ ಹೋದ್ರೆ ಪೊಲೀಸರು ಎಷ್ಟು ಸುಲಿಬೋದು ಅಂತ ನೋಡ್ತಾರೆ. ಅಧಿಕಾರಿಗಳು ಅದನ್ನೇ ನೋಡ್ತಾರೆ, ರಾಜಕಾರಣಿಗಳು ಅದನ್ನೇ ನೋಡ್ತಾರೆ. ಎಲ್ಲರೂ ಅಂತ ಹಣದ ಹಿಂದೆ ಬಿಟ್ಟರೆ ಸಮಾಜ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಯಾಕೆ ನಾನು ಈ ಮೆಡಿಕಲ್ ಶಾಪು ಈ ಡ್ರಗ್ಸ್ ವಿಚಾರ ಹೇಳಿದೆ ಅಂದ್ರೆ, ಇದೇನು ಪ್ರಕರಣ ಇದೆಯಲ್ಲ, ಈ ಮಂಜಣ್ಣ ಪ್ರಕರಣ, ಈ ಪ್ರಕರಣದಲ್ಲಿ ಆಕ್ಚುಲಿ ಇವನಿಗೆ ಈ ಮಂಜ ಹೇಳಿದ್ದಾನೆ, ಕಳ್ಮಂಜ, ಇವನನ್ನ ಒತ್ತು FIR ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ಇವನನ್ನ ಒತ್ತು ಒಳಗಡೆ ಹಾಕ್ಬೇಕಾಗಿತ್ತು. ಕೇವಲ ಸಸ್ಪೆಂಡ್ ಮಾಡಿದಾರೆ ಅಂತ ಕಾಣುತ್ತೆ. ಹೊರಗಡೆ ಹಾಕಿದಾರ ಇಲ್ಲ, ಅವ್ರಿಗೆ ಒತ್ತು ಇಲ್ಲ, ಹೊರಗಡೆ ಹಾಕಿಲ್ಲ. ಆದ್ರೆ ಮೊದಲು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಒಂದು NDPS ಆಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ 1985 ಏನಿದೆ, ಆ ಆಕ್ಟ್ ಕೆಳಗಡೆ ಬಂದ್ರೆ ಇವ್ರ ಮೇಲೆ FIR ಮಾಡಿ ಅದನ್ನ ಒತ್ತು ಒಳಗಡೆ ಆಗ್ತಾ ಇದ್ರಂತೆ. ಆದ್ರೆ ನಿನ್ನೆ ಸಿಕ್ಕಿರೋ ಮೆಡಿಸಿನ್ ಏನು ಅಂದ್ರೆ ಡ್ರಗ್ಸ್ ಏನು ಅಂತ ನಾನು ಹೇಳಿದ್ನಲ್ಲ, ಔಷಧಿ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತಹ ನಿರ್ಬಂಧಿತ ಔಷಧಿಗಳು ಅಲ್ಲ. ನಿರ್ಬಂಧಿತ ಅಂತ ಅಂದ್ರೆ ಎಲ್ಲರಿಗೂ ನಿರ್ಬಂಧಿತ ಅಲ್ಲ, ಕೆಲವು ಪ್ರಿಸ್ಕ್ರಿಪ್ಷನ್ ಮೇಲೆ ಮಾತ್ರ ಕೊಡುವಂತವು ಆ ತರದ ಔಷಧಿಗಳು. ಅವನ್ನ ಹೇಗೆ 4 ಲಕ್ಷ ಮೌಲ್ಯದ ಆ ತರದ ಮೆಡಿಸಿನ್ ಗಳನ್ನ ಅವ್ರು ಇಟ್ಕೊಂಡಿದ್ರು ಅಂತ ಹೇಳಿ ಹೇಳ್ತಾ ಇದ್ರು. ಎಲ್ಲಿಂದ ಬಂತು 4 ಲಕ್ಷ ರೂಪಾಯಿ ಮೌಲ್ಯದ ಮೆಡಿಸಿನ್? ಪುಣೆಯಿಂದ ಬಂತು ಅಂತ ಹೇಳ್ತಾ ಇದ್ದಾರೆ. ನನಗೆ ಒಂದೊಂದ್ಸಲ ಪೊಲೀಸರು ಎಷ್ಟು ಫೂಲ್ ಆಗಿ ಯೋಚನೆ ಮಾಡ್ತಾರೆ ಅಂದ್ರೆ, ಪೊಲೀಸರು ಯಾವ್ದಾದ್ರು ತನಿಖೆ ಮಾಡಬೇಕು ಅಂತ ಅಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಿರುವಂತ ಡೊಮೈನ್ ಸಂಬಂಧಪಟ್ಟಿರುವಂತ ನಾಲೆಡ್ಜ್ ಇರುವಂತ ಜನರ ಹತ್ರ ಒಂದಷ್ಟು ತಿಳ್ಕೋಬೇಕು. ಎಲ್ಲಾ ಮೆಡಿಸಿನ್ಸ್ ಪುಣೆಯಿಂದಲೇ ಬರೋದು, ಎಲ್ಲಾ ಮೆಡಿಸಿನ್ಸ್ ಗುಜರಾತಿಂದಲೇ ಬರೋದು, ಎಲ್ಲಾ ಮೆಡಿಸಿನ್ಸ್ ಹಿಮಾಚಲ ಪ್ರದೇಶದಲ್ಲೇ ಬರೋದು. ಆದ್ರೆ ಇವನಿಗೆ ಸಿಕ್ಕಿರುವಂತ ಮೆಡಿಸಿನ್ ಇವನು ಪುಣೆಯಿಂದ ತರಿಸಿದ್ದಾನೆ ಅಂತ ಖಾತ್ರಿ ಇಲ್ಲ. ಇನ್ನೊಂದು ಇಲ್ಲೇ ಕೂಡತ್ತೆ ದೂರದಲ್ಲಿ 50 ಬೆಟ್ಟದ ತುಂಬಿಕೊಂಡಿರುವಂತ ಬೆಟ್ಟ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆ. ಇವರು ಕಸ ಕಾಯೋದಕ್ಕೆಲ್ಲ ಇರೋದು, ಇವರು ದನ ಕಾಯೋದಕ್ಕೆಲ್ಲ ಇರೋದು. ಇವರು ಈ ರಾಜ್ಯಕ್ಕೆ ಯಾವುದೇ ತರಹದ ಔಷಧಿಗಳು, ಯಾವುದೇ ಬ್ರಾಂಡೆಡ್ ಮೆಡಿಸಿನ್ ಬಂದಾಗಲೂ ಕೂಡ ಅದನ್ನ ತಪಾಸಣೆ ಮಾಡುವಂತಹ ಅದರ ಕ್ವಾಲಿಟಿ ಮತ್ತೆ ಅದರ ಎಫಿಕಸಿ ಇವೆಲ್ಲವನ್ನ ಚೆಕ್ ಮಾಡಿ ಅದನ್ನ ಏನು ಮಾರಾಟಕ್ಕೆ ಬಿಡಬೇಕು ಬೇಡ ಅನ್ನೋದನ್ನ ನಿರ್ಧಾರ ಮಾಡುವಂತದ್ದು ಆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್. ಅವರ ಕಣ್ಣು ತಪ್ಪಿಸಿ ಇದು ಬಂದಿದೆ ಅಂತ ಅಂದ್ರೆ ಅವರು ಕೂಡ ಇದರಲ್ಲಿ ಪಾಲುದಾರ ಆಗಿದ್ದಾರೆ ಅಂತ ಹೇಳಿ ನಾವು ಇವತ್ತು ಭಾವಿಸ್ಕೋಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಆ ತರದ್ದು ಇವತ್ತು NDPS ಆಕ್ಟಲ್ಲಿ ಆ ತರದ ಮೆಡಿಸಿನ್ಗಳು ಅದು ಒಳಗಡೆ ಬರಲ್ಲ ಅಂತ ಅಂದ್ರೆ ಸರ್ಕಾರ ಕೂಡಲೇ ಈ ತರ ಮೆಡಿಕಲ್ ಶಾಪ್ ಅಲ್ಲಿ ಮಾರಾಟ ಮಾಡುವಂತ ಔಷಧಿಗಳಲ್ಲೂ ಕೂಡ ಯಾವೆಲ್ಲ ಔಷಧಿಗಳಲ್ಲಿ ಮತ್ತು ಬರುತ್ತೆ ಮತ್ತೆ ಯಾವೆಲ್ಲ ಔಷಧಿಗಳನ್ನ ದುರುಪಯೋಗ ಮಾಡ್ಕೊತಾರೆ ಆ ತರದ ಔಷಧಿಗಳ ಏನು ಮಾರಾಟದಾರ ಇದೆ ಅಂತ ಮಾರಾಟ ಸಂದರ್ಭದಲ್ಲಿ ಅಂತ ಔಷಧಿಗಳು ಸಿಕ್ಕಾಗ ಈ NDPS ಆ ಬೆಳೆದಲ್ಲೇ ಅವ್ರನ್ನ ಬುಕ್ ಮಾಡಿ ಅವ್ರನ್ನ ಪ್ರಾಪ್ತನ ಅಗ್ರಹಾರಕ್ಕೆ ಕಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದಕ್ಕೆ ಬೇಕಾಗಿರುವಂತ ಕ್ರಮವನ್ನು ಸರ್ಕಾರ ತೆಗೆದುಕೋಬೇಕು. ಆದ್ರೆ ನಮ್ಮ ವಿರೋಧ ಪಕ್ಷಗಳು ಏನ್ ಮಾತಾಡ್ತಾ ಇದಾವೆ ಅಂತಂದ್ರೆ, ಬೆಳಿಗ್ಗೆ ಎದ್ದು ಅವರಿಗೆ ಬೊಮ್ಮಾಯಿ ಅವ್ರಿಗೂ ಪೇಪರ್ ಬಂದಿದೆ. ಬೊಮ್ಮಾಯಿ ಅವರು ಸಮಾಜದಲ್ಲಿ ನಡೀತಾ ಇರುವಂತಹ ಇಂತಹ ಅನ್ಯಾಯ, ಅಕ್ರಮ, ಮೋಸ, ದುರಾಡಳಿತ ಇವೆಲ್ಲವನ್ನ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಒಬ್ಬ ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಮುಂದಿನ
ಎಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳಿ ತಾವೆಲ್ಲರೂ ಯೋಚನೆ ಮಾಡಬೇಕು. ಹಾಗಾಗಿ ನಾವಿವತ್ತು ಇಂತಹ ಭಕ್ತರಿಗೆ ಮಹಾಮಂಗಳಾರತಿ ಮಾಡಬೇಕು ಅಂತ ಹೇಳಿ ಬಂದಿದ್ವಿ. ಅಲ್ಲಿ ಒಂದಷ್ಟು ಹೂವ, ಒಂದೆರಡು ಮಾರು ಹೂವ, ಹಾಗೆ ನಮ್ಮ ವೆಂಕಟರಮಣ ಪೂಜಾರಿ ಪಾಪ ಅವ್ರ ದೇವಸ್ಥಾನದ ಪೂಜೆ ಮಾಡುವಂತ ಮಹಾಮಂಗಳಾರತಿಗೆ ಬಳಸುವಂತ ಏನಂತ ಇದಕ್ಕೆ ಮಂಗಳಾರತಿ ಇಡೀ ತಟ್ಟೆ ಇದೆಲ್ಲ ತಗೊಂಡು ಅವರು ಬಂದಿದ್ರು. ನಾವು ಹೂವನ್ನು ತರಿಸಿದ್ವಿ. ಆದ್ರೆ ನಾವು ಏನಾದ್ರೂ ನಿಮ್ಮ ಮಂಗಳಾರತಿ ಮಾಡಿ ಹೂವು ಹಾಕಿ ಇಡೀ ಪೊಲೀಸ್ ಇಲಾಖೆಗೆ ಮುಜುಗರ ಹಾಕಬಹುದು. ಈ ಪ್ರಕರಣದಲ್ಲಿ ಏನೋ ಒಂದಷ್ಟು ಪೊಲೀಸರು ನ್ಯಾಯ ನೀತಿಯ ಪರ ನಿಂತು, ಒಳ್ಳೆಯದ್ರ ಪರವಾಗಿ ನಿಂತು ಹೋರಾಟ ಮಾಡಿ ಇಂಥ ಕಳ್ಳರನ್ನ ಇವತ್ತು ಸಿಕ್ಕಿ ಬೀಳುವ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ ಅಂತಹ ಪೊಲೀಸರ ನೈತಿಕ ಬಲವನ್ನ ಕುಗ್ಗಿಸಬಾರದು ಅನ್ನುವಂತಹ ಏಕೈಕ ಕಾರಣದಿಂದಾಗಿ ನಾವಿವತ್ತು ಮಂಗಳಾರತಿಯನ್ನ ಮಾಡಿಲ್ಲ. ಮಂಗಳಾರತಿ ಮಾಡೋದಕ್ಕೆ ಬಂದಿದ್ವಿ. ಅವರ ಮರ್ಯಾದೆಯನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ತೆಗಿಬೇಕು ಅಂತಾನೆ ಬಂದಿದ್ವಿ. ಹೂವನ್ನು ಹಾಕಬೇಕು ಅಂತ ಹೇಳಿ ಹೂವನ್ನು ತಂದಿದ್ವಿ. ಆದ್ರೆ ಹಾಗೆ ಹೇಳಿದ್ರೆ ಏನೋ ಒಂದಷ್ಟು ಜನ ಪೊಲೀಸರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡುವ ಮುಖಾಂತರ ಇಂತಹ ಪ್ರಕರಣಗಳನ್ನು ಬೆಳಕಿಗೆ ತರುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಂತ ಪೊಲೀಸರ ಸ್ಫೂರ್ತಿಯನ್ನ, ಅವರ ಮನೋಬಲವನ್ನ ಕುಗ್ಗಿಸಬಾರದು ಅಂತ ಹೇಳಿ ನಾವು ಇವತ್ತು ಮಂಗಳಾರತಿಯನ್ನ ಮಾಡಿಲ್ಲ, ಹೂವನ್ನ ಅವರಿಗೆ ಹಾಕಿಲ್ಲ. ಆದ್ರೆ ಹಾಗಂತ ಅವರೊಬ್ಬ ಸಾಚ ಅಂತ ಅಲ್ಲ. ಪೊಲೀಸ್ ಇಲಾಖೆ ಮೇಲಿನ ಗೌರವದ ಕಾರಣಕ್ಕಾಗಿ, ಪೊಲೀಸ್ ವ್ಯವಸ್ಥೆಯ ಗೌರವದ ಕಾರಣಕ್ಕಾಗಿ ನಾವಿವತ್ತು ಆ ಮಹಾಮಂಗಳಾರತಿಯನ್ನು ಮಾಡಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನಮಗೇನು ಮಂಗಳಾರತಿ ಮಾಡೋದಕ್ಕೆ ಮುಚ್ಚಿಲ್ಲ. ನಮಗೇನು ಮಂಗಳಾರತಿ ಮಾಡಬೇಕು, ಇವರಿಗೆ ಸನ್ಮಾನ ಮಾಡಬೇಕು, ಇವರಿಗೆ ಸ್ವಾಗತ ಮಾಡಬೇಕು ಅಂತ ಹೇಳಿ ನಮ್ಮ ಕೆಲಸ ಕಾರ್ಯ ಬಿಟ್ಟು ನಾವೇನು ಅಂಗಡಿ ಇಟ್ಕೊಂಡು ಸನ್ಮಾನ ಮಾಡುವಂತ ಬೇಕಾದ ಸಾರ್ಗೂ ಅಂಗಡಿ ಇಟ್ಕೊಂಡು KRS ಪಕ್ಷದವರು ಅಥವಾ ಹೂವಿಂದ ಇನ್ಯಾವುದೋ ಕರ್ತವ್ಯ ಇಟ್ಕೊಂಡು ಗೊತ್ತಿಲ್ಲ. ನಾವು ನಮಗೆ ಅದನ್ನು ಮಾಡೋ ಅಗತ್ಯ ಇಲ್ಲ. ನೀವು ಅಂತಹ ಪರಿಸ್ಥಿತಿಯನ್ನು ನಮಗೆ ತಂದು ಒಟ್ಟಬೇಡಿ. ಪೊಲೀಸರು ಆಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ ನ್ಯಾಯವಾಗಿ ಬದುಕಿ, ಧರ್ಮವಾಗಿ ಬದುಕಿ, ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬೇಡಿ. ಬಡವರ, ದುಡಿಯುವುದವರ ಹಣಕಾಸಿನ ತೊಂದರೆ ಮಾಡ್ತವರ ಜನರನ್ನ ಸಹನೆಯಿಂದ, ತಾಳ್ಮೆಯಿಂದ, ಕವಿಕವಿಂದ ನೋಡೋಕೆ ನ್ಯಾಯ ಕೊಟ್ಟುವಂತ ಕೆಲಸವನ್ನು ಮಾಡಿ ನಾವನ್ನು ನೋಡ್ತಾ ಇದ್ದೀವಿ. ಇದು ಈಗ ಮುಂದುವರೆದ್ರೆ ಯಾವ ಪರಿಸ್ಥಿತಿಗೆ ಹೋಗುತ್ತೆ ಗೊತ್ತಿಲ್ಲ. ಜನ ನಾವು ನಿಮಗೆ ಕನ್ನಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಜನ ನೀವು ಮಾಡುವಂತ ಅಲ್ಪ ಕೆಲಸಗಳಿಗೆ, ನೀವು ಮಾಡುವಂತ ಇಂಥ ಪಾಪದ ಕೆಲಸಗಳಿಗೆ ಜನ ನಿಮ್ಮನ್ನ ಅಡ್ಡ ಆಡ್ಕೊಂಡು ಹೊಡೆಯುವಂತ ಕಾಲ ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ತರದ ಕೆಲಸವನ್ನ, ನೀಚ ಕೆಲಸವನ್ನ, ಸಮಾಜೋಪಯೋಗಿ ಕೆಲಸವನ್ನ ಮಾಡುವಂತ ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಕೊನೆಯದಾಗಿ ದಯವಿಟ್ಟು ರಾಜ್ಯದ ಜನರು, ಯುವ ಜನರು ನಾವೆಲ್ಲರೂ ಇವತ್ತು ದುಡಿಯಬೇಕಾಗಿರೋದು, ಹೋರಾಟ ಮಾಡಬೇಕಾಗಿರೋದು ಸಮಾಜದಲ್ಲಿ ನಡೀತಾ ಇರುವಂತಹ ಇಂತಹ ವಿಚಾರಗಳ ವಿರುದ್ಧ. ಇವತ್ತು ರಾಜಕೀಯ ಪಕ್ಷಗಳಿದ್ದಾರೆ, ಸರ್ಕಾರ ಇದೆ, ನಾವೇ ಆಯ್ಕೆ ಮಾಡಿಕೊಂಡಿರುವಂತ ಜನರು ನಮ್ಮನ್ನೇ ಸೌಕರ್ಯ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗಳಿದ್ದಾರೆ, ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಏನು ಬ್ರೋಕರೇಜ್ ಅಡ್ಡಗಳಾಗಿದ್ದಾರೆ. ಕೆಲವು ಪೊಲೀಸ್ ಠಾಣೆಗಳು, ಕೆಲವು ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಿಬ್ಬಂದಿಗಳು ಇಂತಹ ಅರ್ಥ ಕೆಲಸದಲ್ಲಿ ವಿಲಾಸಿಯಾಗಿ ಸಮಾಜದ್ರೋಹಿ ಕೆಲಸದಲ್ಲಿ ತೊಡಗಿದ್ದಾರೆ. ನಾವೆಲ್ಲರೂ ಸೇರಿ ಇವತ್ತು ಹೋರಾಟವನ್ನ ಮಾಡಬೇಕಾಗಿದೆ. ಹೋರಾಟ ಮಾಡೋದ್ರ ಮುಖಾಂತರ ಈ ದೇಶವನ್ನ, ಈ ನಾಡನ್ನ ಉಳಿಸ್ಕೋಬೇಕಾಗಿದೆ. ಇಲ್ಲ ಅಂತ ಅಂದ್ರೆ ನಾವು ಬೀದಿಗೆ ಎತ್ತು ಮಾಡಿಲ್ಲ. ಜನ ಯಾವಾಗಲೂ ಅವ್ರಿಗೆ ಕಷ್ಟ ಬಂದಾಗ, ಊಟ ಇಲ್ಲ ಅಂದ್ರೆ, ನಿರುದ್ಯೋಗ ಇದ್ದಾಗ, ಇನ್ನೇನೋ ಸಮಸ್ಯೆ ಆದಾಗ ಬೀದಿಗಿಳಿತಾರೆ, ಹಿಂಸೆಗಿಳಿತಾರೆ, ಇನ್ನೇನೋ ಆಗುತ್ತೆ. ಹಿಂಸೆಗಿಳಿದಂತ ಯಾವ ದೇಶವೂ ಉದ್ಧಾರ ಆಗಿಲ್ಲ. ಹಿಂಸೆಯಿಂದ ಕ್ರಾಂತಿ ಆದಂತ ಯಾವ ದೇಶದಲ್ಲೂ ಒಳ್ಳೆಯದಾಗಿಲ್ಲ. ಸೊ ಹಾಗಾಗಿ ಅಂತಹ ಪರಿಸ್ಥಿತಿ ಬರುವ ಮುಂಚೆ ದಯವಿಟ್ಟು ಏನಿವತ್ತು KRS ಪಕ್ಷ, ಕರ್ನಾಟಕ ಸಮಿತಿ ಪಕ್ಷ ಭ್ರಷ್ಟರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಭ್ರಷ್ಟರ ಏನು ಅಂದ್ರೆ ಭ್ರಷ್ಟಾಚಾರ ಮತ್ತೆ ಲಂಚಗುಳಿತನ ಮಾಡುವಂತ ನೀಚರ ಮುಖವಾಡವನ್ನ ಬಯಲು ಮಾಡ್ತಾ ಇರುವಂತಹ ಕೆಲಸವನ್ನ KRS ಪಕ್ಷದ
ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ವಿಚಾರಗಳನ್ನ ವರದಿ ಮಾಡೋದಕ್ಕೆ ಬಂದಂತ ಎಲ್ಲ ಪತ್ರಕರ್ತರು ಮತ್ತೆ ಮಾಧ್ಯಮದವರಿಗೂ ವಂದಿಸ್ತಾ ಈ ಕಾರ್ಯಕ್ರಮ ನಡೆಯೋದಕ್ಕೆ ಇನ್ನೊಂದಷ್ಟು ಸುಸೂತ್ರವಾಗಿ ಆಗೋದಕ್ಕೆ ಬೇಕಾಗಿರುವಂತ ರಕ್ಷಣೆ ಮತ್ತೆ ಅನುಮತಿಯನ್ನು ಕೊಟ್ಟಂತ ಎಲ್ಲ ಸಂಬಂಧಪಟ್ಟಂತ ಎಲ್ಲ ಪೊಲೀಸರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಮಹಾಮಂಗಳಾರತಿ ಕಾರ್ಯಕ್ರಮವನ್ನ ಮಧ್ಯಾಹ್ನ 12:23 1 ಗಂಟೆ ಸುಮಾರಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಭ್ರಷ್ಟರಿಗೆ ಬುದ್ಧಿ ಬರಲಿ, ಈ ನಾಡು ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕವಾಗಿ ನಿರ್ಮಾಣವಾಗಲಿ ಅಂತ ಕೇಳ್ಕೊತಾ ನಾನು ನನ್ನ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಇಲ್ಲಿ ಬಂದಿರುವಂತ ಮಾಧ್ಯಮದ ಜೊತೆಯಲ್ಲಿ ಪೊಲೀಸ್ನವರು ಕೂಡ ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮ ಉಪಾಧ್ಯಕ್ಷ ಪೊಲೀಸ್ ಮಹಾದೇವ ಸ್ವಾಮಿ ಅವರು ಕೂಡ ವಿಡಿಯೋ ಮಾಡ್ತಾ ಇದ್ರು, ಬೇರೆಯವರು ಇದ್ದಾರೆ. ನಾನು ವಿಡಿಯೋ ಮಾಡಿ ದಯವಿಟ್ಟು ನಾವು ಹೇಳುವಂತ ಮಾಹಿತಿನ ನಿಮ್ಮ DGIG ಪೊಲೀಸರಿಗೆ ಕೊಡಬೇಕು ಅಂತ ಕೇಳ್ತೀನಿ. ಈಗೇನೋ ನಾನು ಮಾಹಿತಿ ಹೇಳ್ತಾ ಇದ್ದೀನಿ, ಅದನ್ನ ಕರ್ನಾಟಕ ರಾಜ್ಯ ಪಕ್ಷಕ್ಕೆ ಹಲವಾರು ಜನ ಬೇರೆ ಒಂದೊಂದು ದೂರು ಕೊಡ್ತಾರೆ. ಬೆಂಗಳೂರಿನ ಏನು ಪದ್ಮನಾಭನಗರ ಕ್ಷೇತ್ರದ ಶಾಸಕರಾಗಿರುವಂತ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಂತ ಅಶೋಕ್ ಅವರ ಕ್ಷೇತ್ರದಲ್ಲಿ ಈ ಕದಿರಿನಲ್ಲಿ ಇದೇ ರೀತಿಯಾದಂತ ಡ್ರೆಸ್ ತಗೊಂಡು ಹುಡುಗರುಗಳು ಅಲ್ಲೇ ಏನೋ ಒಂದು ರಂಗಮಂದಿರ ಕಟ್ಟಿದ್ದಾರೆ, ರಂಗಮಂದಿರ ಎಲ್ಲ ನಾಶ ಮಾಡಿ ಅಲ್ಲಿ ಡ್ರೆಸ್ ತಗೊಂಡು ಅಲ್ಲೇ ಬೀಳ್ತಾ ಸಿಲಿಂಡರ್ನೆಲ್ಲ ರಾಶಿ ಹಾಕಿ ಅದನ್ನ ಯುವಜನತೆ ಅಲ್ಲಿ ತಮ್ಮ ಬದುಕನ್ನ ಹಾಳು ಮಾಡ್ಕೊಳ್ತಾ ಇದ್ರು. ಆ ಭಾಗದ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ದೂರು ಕೊಟ್ಟು ನಾವು ಅಲ್ಲಿ ಹೋಗಿ ಅಲ್ಲಿರೋ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಯಾರನ್ನು ಕ್ರಮ ತಗೊಂಡಿಲ್ಲ. ಬನಶಂಕರಿ ಪೊಲೀಸ್ ಠಾಣೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸ್ ವಿಡಿಯೋ ಮಾಡ್ತಾ ಇರೋರಿಗೆ ಮಾಹಿತಿಗಾಗಿ, ಬನಶಂಕರಿ ಪೊಲೀಸ್ ಠಾಣೆ ಕೊಟ್ರೇಸಿ ಇನ್ಸ್ಪೆಕ್ಟರ್ ಅವರಿಗೆ ನಾವು ಮಾಹಿತಿ ಕೊಟ್ಟರೆ ಏನೂ ಕ್ರಮ ತಗೊಂಡಿಲ್ಲ. ಆದ್ರೆ ಯುವಜನತೆ ನಮಗೆಲ್ಲ ಸರ್ ಅವರೇ ಶಾಮೀಲಾಗ್ಬಿಟ್ಟಿದ್ದಾರೆ, ನಾವು ಕೂಡ ಮೊದಲು ಹೇಳಿದ್ವಿ, ಆದ್ರೂ ಕ್ರಮ ತಗೊಂಡಿಲ್ಲ ಅಂದ್ರು. ಕೊನೆಗೆ ನಾವು ಇದನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ KRS ಪಕ್ಷ ಮುಖಂಡು BBMPಯ ಆಯುಕ್ತರು, ಆ ಭಾಗದ ವಲಯ ಆಯುಕ್ತರಾಗಿರುವಂತ IAS ಆಫೀಸರ್ನ ಸ್ಥಳಕ್ಕೆ ಕರ್ಕೊಂಡೋಗಿ ನಾವು ಸ್ಥಳಕ್ಕೆ ಕರ್ಕೊಂಡೋಗಿ ಆ ಸಿರಂಜಿ ಬಿದ್ದಿದ್ದ ಜಾಗನ ಅಲ್ಲೇನು ವಾಸನೆ ಬರ್ತಾ ಇತ್ತು ಅದರಲ್ಲೇ ಇದು ಮಾಡ್ತಿದ್ರು. ಅವ್ರನ್ನೆಲ್ಲ ಕರೆಸಿ ಪೊಲೀಸರನ್ನು ಕರೆಸಿ ಅವರು ಕೂಡ ಚೀರ್ ಮಾರಿ ಹಾಕಿ ಇದು ಮಾಡಿದ್ರು ಕೂಡ ಇವತ್ತು ಆ ಕೊಟ್ಟೇಶನ್ ಬನಶಂಕರಿ ಜೊತೆ ಕ್ರಮ ತಗೊಂಡಿಲ್ಲ. ಅದು ಮಟ್ಟು ಮಾತ್ರ ಅಲ್ಲ, ಅದು ಪಕ್ಕದಲ್ಲಿ ಅಂಟ್ಕೊಂಡಿರುವಂತ ಸ್ಕೂಲು, ಶಾಲೆ, ಈ ಹೆಡ್ಮಾಸ್ಟರ್ ಕೂಡ ಹಲವಾರು ಬಾರಿ ಆ ಠಾಣೆಗೆ ದೂರು ಕೊಟ್ಟು ಕೂಡ ಕ್ರಮ ತಗೊಂಡಿಲ್ಲ. ಅದೇ ರೀತಿಯಾಗಿ ನಿನ್ನೆ ದಿವಸ ಏನು ಪುಲ್ಕೇಶ್ ನಗರ, ಸರ್ವಜ್ಞ ನಗರ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ, ಸರ್ ಇಲ್ಲಿ ಎಷ್ಟೇ ಮಾಹಿತಿ ಕೊಟ್ಟೋಗಿರೋ ಪ್ರೆಸ್ ತಗೊಂಡಿರೋರು ಇಲ್ಲೇ ಇದು ಮಾಡ್ತಾ ಇದಾರೆ, ಏನೂ ಮಾಡ್ತಾ ಇಲ್ಲ ಅಂತ ನನಗೆ ಕಾಲ್ ಕನೆಕ್ಟ್ ಮಾಡ್ತಾರೆ. ನಾನು ಪೊಲೀಸ್ ಹತ್ರ ಮಾತಾಡ್ತೀನಿ, ಯಾಕೆ ಇದು ಮಾಡ್ತಿಲ್ಲ ಅಂದ್ರೆ ಸರ್ ನಾನು ಬಂದ ತಕ್ಷಣ ಬರ್ತಾ ಸರ್ ಅಂತ ಹೇಳ್ತಾರೆ. ಎಷ್ಟು ಸಿಲಿಯಾಗಿ ಮಾತಾಡ್ತಾರೆ. ನಾನು ಅವ್ರಿಗೆ ಮಾತಾಡಿದೆ, ನಾವು ಈ ಮಾಹಿತಿ ಕೊಡ್ತಾ ಇದೀವಿ, ನೀವು ಅದಕ್ಕೆ ಅವ್ರನ್ನ ಕಂಡ್ರೆ ಹಿಡಿಯಕ್ಕೆ ಬೇಕಾಗಿರುವಂತ ಚಾಕಚಕ್ಯ ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತರಬೇಕಾಗಿಲ್ಲ ನಿಮಗೆ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೇನೆ. ಇವಾಗ ಬಂದು ದೂರು ಕೊಡಿ ಅಂತಾರೆ. ಅಂದ್ರೆ ಸಂಬಳ ಅವರಿಗೆ, ಕೆಲಸ ನಮಗೆ. ಇದು ನಾನು ಅದಕ್ಕೆ ನಿಮ್ಮ ಮಾಹಿತಿ ಅದು ಅಂದ್ರೆ ಎರಡು ಉದಾಹರಣೆ ಯಾಕೆ ಕೊಟ್ಟೆ ಅಂತಂದ್ರೆ, ಈ ರಾಜ್ಯದಲ್ಲಿ ಎಲ್ಲಾ ಪೊಲೀಸ್ ಠಾಣೆ ಹತ್ತಿರದಲ್ಲಿ ಏನ್ ಹೇಳ್ತಾ ಇರೋದು, ಅಲ್ಲಿ ಒಂದಿಷ್ಟು ಏನು ಶಾಮೀಲಾಗಿರೋ ಪೊಲೀಸರು ಈ ರೀತಿಯಾದಂತಹ ಅಕ್ರಮಗಳಿಗೆ ಇದಕ್ಕೆ ಯುವಜನತೆ ಹಾಳಾಗ್ತಾ ಇದ್ದಾರೆ, ಇದಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಇದು ಮಾಹಿತಿಗಳನ್ನ ಪ್ರತಿ ಪ್ರಮಾಣದಲ್ಲಿ ಒಂದು ತಂತ್ರಗಾರಿಕೆಯನ್ನು ಮಾಡಬೇಕಾಗಿದೆ, ಒಂದು ತಂಡನೆ ಮಾಡಬೇಕಾಗಿದೆ. ಅದರಲ್ಲೂ ಇವತ್ತು ಇಂಟೆಲಿಜೆನ್ಸ್ ಇತ್ತು ಪೂರ್ತಿ ಏನಾಗಿದೆ, ಸ್ಟಾಪ್ ಆಗಿ ಹೋಗಿದೆ. ಏನು ಕೆಲಸ ಮಾಡ್ತಾರೆ ಇಂಟೆಲಿಜೆನ್ಸ್, ಇವೆಲ್ಲ ಏನ್ ಮಾಡ್ತಾ ಇದ್ದಾರೆ. ಸೊ ನಾವು ನಮಗೆ ಸಾರ್ವಜನಿಕ ದೂರು ಕೊಡ್ತೇವೆ, ನಾವು ಮಾಹಿತಿ ಕೊಡ್ತೀವಿ ಅಂದ್ರೆ ಇಂಟೆಲಿಜೆನ್ಸ್ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ. ಸೊ ಇದೆಲ್ಲ ನಾನು ಒಂದು ರೀತಿ ಕ್ಷಮೆ ಕೊಡ್ತಾ ಈ ಒಂದು ಮಾಹಿತಿನ ನಾನು ಪೊಲೀಸ್ ಇಲಾಖೆ ಕೊಡಲೇಬೇಕಾಗಿತ್ತು. ಇಂತಹ ಭ್ರಷ್ಟ ಇಲಾಖೆಗಳು ಸ್ಟೇಷನ್ಗಳನ್ನ ಅನ್ನೋ ಕಾರಣಕ್ಕಾಗಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಸಂಬಂಧಪಟ್ಟ ಕ್ರಮ ತಗೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಬೀಡಿ ಸಿಗರೇಟ್ ಅಂಗಡಿಗಳಲ್ಲೇ ಎಲ್ಲ ಮಾರ್ತಾರೆ. ಇವತ್ತಿನ ದಿವಸ ಗಾಂಜಾ ಎಲ್ಲ ಬೀಡಿ ಸಿಗರೇಟ್ ಅಂಗಡಿಗಳಲ್ಲೇ ಮಾರ್ತಾರೆ. ಅದು ಅವ್ರಿಗೆ ಗೊತ್ತಿದ್ರು ಕಣ್ಣು ಮುಚ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಮತ್ತೊಮ್ಮೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ KRS ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸೇನಾನಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಅವಿತ್ರ ರಾಜಕಾರಣ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ, KRS ಪಕ್ಷಕ್ಕೆ ಬಿಡುಗಡೆ 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 ಬಿಡುಗಡೆ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ARS ಪಕ್ಷಕ್ಕೆ ಧನ್ಯವಾದಗಳು. ಒಂದು ಗ್ರೂಪ್ ಫೋಟೋ 5 ಚೇರ್ ತಗೊಳ್ಳಿ. ಇಷ್ಟು ಮಾಡಲಾ